ಎಂದರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡ್ಕೊಂಡಿದ್ದಾನೆ ಯಾರು ಗೊತ್ತವ. ಆ ಪರಶಿವ ರುದ್ರ ಹೇಳ್ತಾನ, ಅರೇ ಮನುಷ್ಯ, ಬ್ರಹ್ಮ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಗ್ಯಾರಂಟಿ ಕೊಟ್ಟು ಕಳಿಸಿರ್ಬೇಕು, ಆದ್ರೆ ನನ್ನ ಕೈಯಾಗ ನಿಂದು ಗ್ಯಾರಂಟಿ ಥರ ಇಲ್ಲ ಅಂದವ. ಯಾಕೆ? ರುದ್ರಹರಣ ಎಲ್ಲಕ್ಕೆ ಒಯ್ಯವನ ಅಧಿಪತಿ ಅವನ. ಏನು ನಾವು ಒಯ್ದ್ರೆ ನನಗೆಲ್ಲಿ ಅಪಮಾನ ಬರ್ತದಂತೆ ಮೂಲಧಾರ ಯಾರಿಟ್ರು? ಯಮಧರ್ಮ. ಯಮಧರ್ಮ ಬಾರದು ಬಪ್ಪದು, ಬಪ್ಪದು ತಪ್ಪದು ನಿಮ್ಮ ಅಪ್ಪಗೂ ಬಿಟ್ಟದು. ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು. ನಮ್ಮ ಅಪ್ಪಗೆ ತಪ್ಪಿಲ್ಲ ಅಂತ ಅಂದ ಬಳಕಿನ ನಮಗೆ ಬಿಡ್ತದ, ಹುಡ್ಕೊಂಡು ಬರ್ತದ ಅದು. ಎಲ್ಲಿದ್ದೆ ಬಾಯಿಗೆ ಅಂತದು. ಹಿಂಗಾಗಿತ್ತು. ದೊಡ್ಡ ಜ್ಞಾನಿ ಅವನು. ಇನ್ನೇನೋ ಹೋಗುವ ಪ್ರಸಂಗ ಬಂತು. ಭಾಳ ಶಾಣೆ ಇರ್ತಾರೆ ನೋಡ್ರಿ ಶಾಸ್ತ್ರಿ ಅವರೇ. ದೇವ್ರಿಗಂತ ದೇವ್ರಿಗೆ ಮಣ್ಣಾಗಿಡ್ತಾವೆ. ಇವನಂತಾರ, ನಮ್ಮ ದೇವ್ರು ಭಾಳ ಬೆರಿಕಿರಿ ಅಂತಾವ. ನಿಮ್ಮ ದೇವ್ರ ನಮ್ಮ ದೇವ್ರು ಭಾಳ ಸಮಾಧಾನ ರೀ. ದೇವ್ರ ಒಳಗೂ ಬೆರಿಕಿರ್ತಾವೇನು? ಎಂತಿಂಥವು ಇರ್ತಾವೆ. ಯಾರುತ್ತೆ ನಾಳೆ ಒಂದು ಪಟ್ಟಿ ತೊಗೊಂಡು ಬರ್ಕೊಂಡಾರ ಬರಬೇಕು. ಆಕೆ ದುರ್ಗಿ ಅತ್ತ, ಆಕೆ ದ್ಯಾಮಿ ಅತ್ತ, ಯಾವ್ಯಾಕೆ ಲಗಸಾವ ಅಂತ ತಿಮ್ಮವ ಅಂತ ಎಲ್ಲಿದಾವ ಒಟ್ಟು. ಅಟ್ಟ ಒಳ್ಳೆ ಜ್ಞಾನಿ ಇದ್ದ. ಬಂದ ಯಾರು? ಯಮ ಅಂದ್ರೆ 4 ಕೌದ ಹಚ್ಕೊಂಡು ಬೆಳೆ ಕಂಪ್ನಿ. ನಾವು ಇನ್ನು ಮನೆ ಬಾಗ್ಲಿಗೆ ಬಂದ್ರೆ ಏನು ಮಾಡ್ತೀರಿ? ನಮ್ಮಂಗೆ ಪಾದ ತೊಳೆದು ಹೊಳೆ ತೊಗೋತೀರಿ ನವನಿಗೆ ಯಮನಿಗೆ? ಏನು ಮಾಡ್ತೀರಿ? ಯಮ ಬಂದ್ರೆ ಏನು ಮಾಡ್ತೀರಿ ನೀವು? ಏನು ಮಾಡ್ತೀವಿ? ಏನ್ರಿ ಮಾಡು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ? ಅವ ಬಂದಾನಂದ್ರೆ ತಿಳ್ಕೋಬೇಕು ನಮ್ಮದು ಟಿಕೆಟ್ ಮುಗ್ದಾದ. ಒಳಗೆ ಕರ್ಕೊಂಡವ ನನ್ನಂತವ. ಒಳಗೆ ಕರ್ಕೊಂಡು ಒಳಗೆ ಕುಂಡ್ರಿಸ್ದ. ಒಳಗೆ ಕುಂಡ್ರಿಸ್ಕೊಂಡು ಬಾ, ಯಾವಾಗ ಈ ಸೃಷ್ಟಿ ಉತ್ಪತ್ತಿ ಆಗ್ಯದ ನೋಡು, ಅವತ್ತಿನ ಹಿಡಿದು ಇವತ್ತಿನ ತಕ್ಕ ನಿನಗೆ ರೆಸ್ಟ್ ಸಿಕ್ಕಿಲ್ಲ. ಯಾರಿಗೆ ಮಾತಾಡಕತ್ತೀವ? ಯಮನ ಸಂಗಟ. ಯಾವಾಗ ಸೃಷ್ಟಿ ಉತ್ಪತ್ತಿ ಆಗೈತಿ ಅವತ್ತಿನ ಹಿಡಿದು ಇವತ್ತಿನ ತಕ್ಕ ನಿನಗೆ ರೆಸ್ಟ್ ಸಿಕ್ಕಿಲ್ಲ. ಬಾ ನನ್ನ ಮನೆಯೊಳಗೆ ಬಾ ಅಂತ ಕರ್ಕೊಂಡು ಹೋಗಿ ಭಾಳ ಪ್ರೀತಿ ತೋರ್ಸಕತ್ತ. ಭಾಳ ಪ್ರೀತಿ ತೋರ್ಸಕತ್ತಂದ್ರೆ ನಾವು ಬಿಟ್ಟು ಹೋಗ್ತಾನೆ. ನಾವು ನಮ್ಮ ಸ್ವಾದ್ರ ಮಾವನು ನಾವು ಇವತ್ತು ಬೇಡ ನಾಳೆ ಬರ್ತೀನಿ ನೀನು ಕರ್ಯಾಕ ಅಂತೇಳಿ ಅವ ಯಮ. ಅದು ಯಮ ಭಾಷೆ ಬಿತ್ತು ಅಂತಂದ್ರೆ ಯಾರ ಕೈಯದ ಅಲ್ಲದು, ಹೋಗಲೇಬೇಕು. ಟಿಕೆಟ್ ಬುಕ್ ಆಯಿತು ಅಂತಂದ್ರೆ ಇಲ್ರಿ ಇನ್ನೊಂದು 8 ದಿನ ಬಿಟ್ಟು ಹೋಗ್ತೀನಿ ಅಂದ್ರೆ ಆ ಸೀಟ್ ಖುಲ್ಲ ಇರ್ತತೇನು? ಏನಾಗ್ತದೆ? ಕ್ಯಾನ್ಸಲ್. ಹಂಗೆ ಇದು ಒಳಗೆ ಕರ್ಕೊಂಡು ಹೋದ. ನನ್ನಂಥದ್ದಿತ್ತು. ಬಾ, ಭಾಳ ದಿನ ಆಯಿತು ನೀ ಯಾವಾಗೋ ರೆಸ್ಟ್ ಮಾಡಿಲ್ಲ. ನಾನು ಮನ್ಯಾಗ ಒಯ್ಯಕ್ಕೆ ಬಂದಿದ್ದೆ ಎಂಬುದು ನನಗೆ ಹೊತ್ತದ, ಒಯ್ಯಕತ್ತಿ. ಆದ್ರೆ ಒಂದಿಟ್ಟ ಜ್ಯೂಸ್ ಕುಡಿಯಕತ್ತಿ ಅಂತಿದ್ದ ನನ್ನಂಥದ್ದು ಸ್ವಾಮಿ. ಏನಂತೋ ಜ್ಯೂಸ್ ಅದೇನನ್ನ ಹಾಕ್ತಾರೆ ನೋಡ್ರಿ. ಒಂದಿಟ್ಟು ನೀರ, ಒಂದಿಟ್ಟು ಉಪ್ಪ, ಒಂದಿಟ್ಟು ಲಿಂಬೆ ಹಣ್ಣು, ಒಂದಿಟ್ಟು ಏಲಕ್ಕಿ, ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಿಂಗೆ ಅದಕ್ಕೇನಂತಾರ? ಸರ್ಬತ್, ಪಾನಕ. ಪಾನಕ ಹಿಂಗನ್ನು ಪಾನಕ ಪಾನಕ ಮಾಡ್ಕೊಂಡು ಬರುವಾಗ ಕಿರುಗೇಡಿದು ನನ್ನಂಥದ್ದು. ಏನು ಮಾಡ್ದ? ಒಂದು ನಿದ್ದೆಗಳು ತೊಗೊಂಡ್ರೆ ಎಷ್ಟು ದಿನ ಮಲಗ್ತೀರಿ ನೀವು? 24 ಗಂಟೆ ಅದು ಮಬ್ಬಿರ್ತದಲ್ಲ ಮನುಷ್ಯ. ಇವ ಏನು ಮಾಡೋದು ಗೊತ್ತೇನು? ನನ್ನಂಥದ್ದು ಕಿಡಿಗೇಡಿ 10 ನಿದ್ದೆ ಗುಳಿಗೆ ಆ ಪಾನಕದ 10 ಗುಳಿಗೆ ಹಾಕೊಂಡು ಬಂದ. 10 ಗುಳಿಗೆ ಹಾಕೊಂಡು ಬಂದ.
ನನ್ನಂತವ ವಿಶ್ವಾಮಿತ್ರ ಅಂತವ ಅವನು ಇದ್ದಾಗ ವಿಶ್ವಾಮಿತ್ರ ತೊಗೊಂಡ್ರೆ ಅದು ರುಚಿ ಇರ್ತೈತೆ ಅಲ್ಲಿ. ಹಿಂಗೋ 10 ಗುಳಿಗೆ ಹಾಕ್ಕೊಂಡು ಯಪ್ಪ ಯಮ ಧರ್ಮ ತಗೋ ಬಿಸಿಲ್ದಾಗ ಬಂದಿದ್ದಿ ತಗೋ ಪಾನಕ ಕುಡಿ. ಅವ ಅಂದ ಅಲ್ಲೋ ಇನ್ನೊಂದು 2 ನಿಮಿಷನಾಗ ನೀನು ನನ್ನ ಸಂಗಟ ಬರ್ತೀವಿ, ಎಷ್ಟು ಪ್ರೀತಿ ಮಾಡಕತ್ತೀಯೋ ಪರಮಾತ್ಮ ನಿನಗೆ ಎಷ್ಟು ಲಘುವರ ಮುಗಿಸ್ಯಾರ ನಿನ್ನ ಹಣೆ ಬರ ಅದು ಯಮ ಇದಕ್ಕೆ ಅನ್ನಕತ್ತ. ಇದ್ರ ಬಳಿ ಬ್ಯಾರೆನೇ ಇತ್ತು, ಇದ್ರ ಬಳಿ ಡಿಕ್ಷನರಿನೇ ಬೇರೆ ಇತ್ತು. ಆದರೆ ಯಮನಿಗೆ ಗೊತ್ತಾಗಲಿಲ್ಲ. ಒಳಗೆ 10 ಗುಳಿಗೆ ಹಾಕೊಳ್ಳುವಂಥ ಗಟ್ 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 ಕುಡಿತು. ಬಂತಿದು ಯಾಕೆ ನಿದ್ದೆ ಮತ್ತು ನಿದ್ದೆ ಬರಕ್ಕತ್ತದಲ್ಲ, ನಿದ್ದೆ ಬರಂಗೆ ಮಾಡಿಸ್ಯಾನವ. ಎಷ್ಟು ಗುಳಿಗೆ? 10 ಗುಳಿಗೆ ಹೊಡೆದು ನಿದ್ದೆ ಹೊಡೆದಿದ್ದ. ಹೇಳ್ತೀನಿ ಆ ಯಮನ ಬಳಿ ಒಂದು ಲಿಸ್ಟ್ ಇತ್ತು. ವಿಶ್ವಾಮಿತ್ರ ಇಂಥ ದೊಡ್ಡದೊಂದು ಲಿಸ್ಟ್ ಇತ್ತು. ಎದ್ರದ್ದು 100 ಮಂದಿ ಲಿಸ್ಟ್ ಇತ್ತು. ಇವತ್ತು ಶನಿವಾರ 100 ಮಂದಿ ಕರ್ಕೊಂಡು ಬರಬೇಕು ಅಂತ ಆದೇಶ ಆಗಿತ್ತು ಮೇಲೆ. ನಾವು ಅದ್ರಾಗ ಯಾರ ಮನೆಯ ಪಾನಕ ಕುಡ್ದಿತ್ತಲ್ಲ ಅವಂದ ಮೊದಲು ಹೆಸರಿತ್ತು. ಯಾರ್ದಿತ್ತು ಅವಂದ ಹೆಸರಿತ್ತು. ಹಿಂಗೆ ನೋಡ್ದ ಅಲಲಲ ಘಾತಾಗೈತಲ್ಲ ಮಾತಾ ಅಂತಂದ. ಅವನ ಗೆಳೆಯನ ಅಂಗಡಿ ಜೆರಾಕ್ಸ್ ಅಂಗಡಿ ಇತ್ತು. ಎದ್ರ ಅಂಗಡಿ ಇತ್ತು? ಜೆರಾಕ್ಸ್ ಹೊಡೆಯುವ ಅಂಗಡಿ ಇತ್ತು. ಹೋಗಿ ಪಟ್ನೆ ಹೋದ. ದೋಸ್ತ ಏನು ಮಾಡ್ತೇವೋ ಏನು ಬಿಡ್ತೇವೋ ಗೊತ್ತಿಲ್ಲೋ, ಒಂದು ಕೆಲಸ ಮಾಡು. ಏನು ಅಂದ. ಏನಿಲ್ಲೋ ಮ್ಯಾಲಿಂದ ತಳಗೆ ಬರ್ಬೇಕು, ತಳಗಿಂದ ಮ್ಯಾಲೆ ಹೋಗ್ಬೇಕು ಅಂದ. ಏನು ಹೆಸರು ಅದೇನು ದೊಡ್ಡದು ಬಿಡು ಮಾಡ್ತೀನಿ ಅಂದ. 1ನೇ ನಂಬರ್ಕಿದ್ದದ್ದು ತಳಗೆ ಬಂತು. ತಳಗೆ 100 ನಂಬರ್ ಇದ್ದದ್ದು ಮ್ಯಾಲೆ ಹೋಯ್ತು. ಲಕ್ಷ ಕೊಡ್ರೆ ಮ್ಯಾಲೆ ಹೋಯ್ತು. ಇದು ಯಾವ್ದಿತ್ತು? ಯಾರು? ಯಮ ಧರ್ಮ. ಎದ್ದ ಹೇಳ್ತೀನಿ ಅವನ ಮ್ಯಾಲ ಇಟ್ಟು ಪ್ರೀತಿ ಬಂತು ನನ್ನಂತದ್ರ ಮ್ಯಾಲ. ಅಪ್ಪ ಸೃಷ್ಟಿ ಉತ್ಪತ್ತಿ ಆದನ್ನು ಹಿಡಿದಿಟ್ಟು ನೆಮ್ಮದಿನಿಂದ ಎಂದು ನಿದ್ದೆ ಮಾಡಿಲು. ಎಂಥ ಪಾನಕ ಮಾಡಿಯೋ. ಇನ್ನೊಂದು ಗ್ಲಾಸ್ ಐತೇನೋ ಅಂತ ಕೇಳ್ತಿದ್ದು. ಇನ್ನೊಂದು ಗ್ಲಾಸ್ ಇಲ್ರಿ ಭಾಳ ಆನಂದ ಆಗೈತು. ಇವತ್ತು ನಿನ್ನ ಮ್ಯಾಲೆ ಇಟ್ಟು ಪ್ರೀತಿ ಉಕ್ಕಿ ಬಂದದ ಅಂತಂದ್ರೆ ಅದು ಹೇಳಲಾರ್ದಷ್ಟು ಉಕ್ಕಿ ಬಂದದ ಪ್ರೀತಿ. ಅದು ಏನ್ರಿ ಅಂತಂದಾಳಾಗ ಲಿಸ್ಟಿನೊಳಗೆ ನಿಂದು ಸಾವು ಮೊದಲಿತ್ತು. ಇವತ್ತು ಯಾವಾಗ ನೀ ಪಾನಕ ಕುಡಿಸಿಲ್ಲ ಆ ಪ್ರೀತಿಗಾಗಿ ನಾ ಮ್ಯಾಲಿನ ಹಿಡಿದು ಒಯ್ಯಂಗಿಲ್ಲ, ತಳಗಿನ ಹಿಡಿದು ಒಯ್ತೀನಿ ಅಂದತ್ತ. ತಳಗೆ ಯಾರ್ದಿತ್ತು? ನಂದ ಇತ್ತು. ಬಾರದು ಬಪ್ಪದು ನಿಮ್ಮ ಅಪ್ಪಗೆ ಬಿಟ್ಟು ತಪ್ಪದು. ಹೆಂಗೆ ಆವಿಷ್ಯವನ್ನು ಹೆಂಗೆ ಹೋಗ್ತದೆ ಗೊತ್ತಾಗಿಲ್ಲ. ಆವಿಷ್ಯ 10 ರಾತ್ರಿಗೆ ಹೋದವ ಇವತ್ತು. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಹೆಂಗೆ ಹೇಳಿರೋ ಹಂಗೆ ಜಗದ್ಗುರು ಸಿದ್ಧಾರೂಢಪ್ಪ ಚಿದಂಬರದಿಂದ ಹೋಗ್ತಿದ್ದ ಸಂಚಾರ ಮಾಡ್ಕೋತು ಹೋದಾಳಾಗ ಕಂಚಿ ಎಂಬ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಾಸ್ತ್ರ ಬೋಧನೆ ಮಾಡ್ತಾನೆ. ಹೋಗ್ತಾನೆ ಅಪ್ಪ ಸಿದ್ಧಾರೂಢ ಸಂಚಾರ ಮಾಡ್ಕೊತ ಹೋಗ್ತಿರ್ತಾನೆ. ಹಳ್ಳಿಗಳು ನಾನಾ ಥರ ಹೆಸರುಗಳು ಅದಾವ ಹಳ್ಳಿಗಳದು. ಸಂಚಾರ ಮಾಡ್ಕೋತ ಹೋಗ್ತಾನೆ. ಬಿಸಿಲಲ್ಲಿಲ್ಲ, ಮಳೆಯಲ್ಲಿಲ್ಲ, ಕಾಡು ಅರಣ್ಯ ಅಲ್ಲಿಲ್ಲ, ಕಲ್ಲಲ್ಲಿಲ್ಲ, ಮುಳ್ಳಲ್ಲಿಲ್ಲ. ಅಪ್ಪ ಹಂಗೆ ಬರಗಾಲಿಲ್ಲ ಕೌಪೇನ ದಾರಿ ಕೌಪೇನ ಕಲು ಭಗವಂತ. ಕೌಪಿನ ದಾರಿ ಅಪ್ಪ ಸಿದ್ಧಾರೂಢ ಹೋಗ್ತಾನ. ಕಂಚಿ ದೇವಸ್ಥಾನ ನಾರಾಯಣ ಎಂಬ ದೇವಸ್ಥಾನಕ್ಕೆ ಹೋಗಿ ಹಲವಾರು ದಿವಸಗಳ ಕಾಲ ಪಂಚಮಹಾಭೂತಗಳ ಶರೀರದ ಬಗ್ಗೆ ವಿಸ್ತಾರವಾಗಿ ಗೋವಿಂದ ಭಟ್ಟರು ಅಂತೇಳಿ ಬ್ರಾಹ್ಮಣರಿಗೆ ಬೋಧನೆ ಮಾಡ್ತಾನೆ ಅಪ್ಪ ಸಿದ್ಧಾರೂಢ. ಪಂಚಮಹಾಭೂತಗಳಂದರೇನು? ಪಂಚಮಹಾಭೂತಗಳು ಹೆಂಗೆ ಅದು? ಸ್ಥೂಲ ಶರೀರ ಹೆಂಗಾಯ್ತು, ಸೂಕ್ಷ್ಮ ಶರೀರ ಹೆಂಗಾಯಿತು, ಮಹಾಕಾರಣ ಹೆಂಗಾಯಿತು, ಇವೆಲ್ಲ ಚರಿತು. ಸ್ಥೂಲ ಶರೀರ 25 ತತ್ವಗಳಿಂದ ಕೂಡ್ತು. ಸೂಕ್ಷ್ಮ ಶರೀರ 17 ತತ್ವದಿಂದ ಕೂಡ್ತು. ಇನ್ನು 2 ಅರಿಲಾರದೆ ಅಜ್ಞಾನ ಅದುವೇ ಕಾರಣ ಶರೀರ ಆಯಿತು.
ಇನ್ನೊಂದು ಕಡೆ ಹೇಳ್ತಾರೆ ಮಹಾಕಾರಣ ಅಂತ ಒಂದು ಕಡೆ ಹೇಳ್ತಾರೆ. ಅರೆ ಹಲವಾರು ಮತಗಳು ಹಲವಾರು ತತ್ವಗಳು ಹೇಳಿದ್ರೆ ಲಾಸ್ಟಿಗೆ ಏನು ಮಾಡಬೇಕು? ಅಲ್ಲಗಳಲೇಬೇಕು. ಒಂದೊಂದು ಮತದೊಳಗೆ ಸಾವಿರ ಮತಗಳು ಹೇಳ್ಕೊತ ಬಂದಾರ. ಆದ್ರೆ ಮುಖ್ಯವಾಗಿ ಲಾಸ್ಟಿಗೆ ಉಳಿಯತಕ್ಕಂಥ ತತ್ವ ಯಾವುದು? ಸಚ್ಚಿದಾನಂದ ರೂಪ ನೀವೊಬ್ಬನೇ. ಆಕಾಶ ಕೂಡದ ಮುನ್ನ, ವಾಯು ಕೂಡದ ಮುನ್ನ ಏನು ಹೇಳಕತ್ತರು ನೋಡು. ಈ ಆಕಾಶ ತತ್ವ ಆಕಾಶದೊಳಗೆ ಕುಡ್ಕೋದ್ರೊಳಗೆ ಎಚ್ಚರ ಆಗುವ. ಅದು ಹೆಂಗೆ ರೀ ಸ್ವಾಮಿಗಳು ಆಕಾಶ ಹೆಂಗೈತ್ರಿ ಇದ್ರೊಳಗೆ ಅಂತೇಳಿ ಸಿದ್ಧಾಡು ಕ್ವಶನ್ ಮಾಡಾಕತ್ತಾವ. ವಾಯು ಹೆಂಗೈತ್ರಿ ಅಂತ ಕ್ವಶನ್ ಮಾಡಾಕತ್ತಾವ ಬ್ರಾಹ್ಮಣ. ಅಗ್ನಿ ಎಲ್ಲೈತಿರಿ, ಪೃಥ್ವಿ ಎಲ್ಲೈತ್ರಿ, ಜಲ ಎಲ್ಲೈತೆ ಅಂತ ಎಲ್ಲ ಸಿದ್ಧಾರ್ಢರು ಕ್ವಶನ್ ಮಾಡಾಕತ್ತ. ಸಿದ್ಧಾರ್ಢ ಭಾಳ ಶಾಣ್ಯ. ಆಕಾಶ ತತ್ವ ನಿನ್ನ ಬಳಿ ಇಲ್ಲ ಅಂದ್ರೆ ನೀವು ಉಂಡೋದು ಎಲ್ಲಿ ಹೋಗ್ತದ? ಆಕಾಶ ತತ್ವ ಇದ್ರೊಳಗೆ ಐತಿ. ಆದ್ರೆ ಹೊರಗೆ ಕಾಣುವ ವಿಶೇಷ ಇದು ಸಾಮಾನ್ಯ. ಈ ಕುಕ್ಕರ್ ಪಾತ್ರೆ ಇರ್ತದಲ್ಲ, ಕುಕ್ಕರ್ ಒಳಗೆ ಪಳ್ಳ ಇದ್ರೆ ಅಡುಗೆ ಮಾಡ್ತಿರೋ ಏನು ಪ್ಯಾಕ್ ಇದ್ರೆ ಅಡುಗೆ ಮಾಡ್ತಿರೋ? ಅಲ್ಲಿ ಆಕಾಶ ಐತಿಲ್ಲ, ನೀವು ಕುಕ್ಕರ್ನಾಗ ಅಡುಗೆ ಮಾಡೋಂಗಿಲ್ಲ, ಆಕಾಶ ಪಳ್ಳನಾಗ ಅಡುಗೆ ಮಾಡಾಕತ್ತೀರಿ. ಅದು ಬರೀ ಉಪಾಧಿ ಅದು ಕುಕ್ಕಾರ ಅಂತೇಳಿ. ಮೂಲತ ನೋಡಿದ್ರೆ ನೀ ಆಕಾಶದೊಳಗೆ ಅಡುಗೆ ಮಾಡಾಕತ್ತೀರಿ. ಹಂಗೆ ಸಿದ್ಧಾರ್ಢರು ಹೇಳಿದ್ರು, ನೀ ತಿಂದಿರ್ತಕ್ಕಂಥ ಪದಾರ್ಥ ಪಳ್ಳ ಜಾಗನ ಹೋಗ್ತದಲ್ಲ, ಅದೇ ಪಳ್ಳ ಜಾಗನೇ ಆಕಾಶದ ತತ್ವ. ಇನ್ನು ವಾಯು ತತ್ವ ಹೋಗ್ತದ ಬರ್ತದ. ಅಕಸ್ಮಾತ್ ಹೋಗೋದು ಒಳಗೆ ಬರಲಿಲ್ಲ ಅಂದ್ರೆ 4 ಮಂದಿ ಹೆಗಲ ಮೇಲೆ ಹೋಗ್ತದ. ಹೊರಗೆ ಹೋಗೋದು ಒಳಗೆ ಬರಲಿಲ್ಲ ಅಂದ್ರೆ ಏನಾಗ್ತದ? ಹರೇ ರಾಮ್ ಹರೇ ಕೃಷ್ಣ 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 ಹರೇ ಹರೇ ರಾಮ್. ಇದು ಹೋಗ್ಯಾದ ಗೂಟಕ್ಕೆ ಬಡೀರಿ. ಇದು ವಾಯು ತತ್ವ ಐತೆ ಇಲ್ಲ? ಏನು ಜಲದ ತತ್ವ ಐತಿಲ್ಲ ಇದ್ರೊಳಗೆ? ಹೊಲ್ದಾಗ ನಟ್ಟು ಕಡಿತಿರ್ತೀರಿ ನೋಡು, ಎಲ್ಲ ಬರ್ತಾವಿಲ್ಲ ಮಲ್ಲು? ಐತಿಲ್ಲ ಜಲದ ತತ್ವ ಐತಿಲ್ಲ? ಇನ್ನು ಅಗ್ನಿ ತತ್ವ ಬೆಂಕಿ ನಿಮ್ಮಲ್ಲಿ ಐತಿಲ್ಲ? ಏನು ರೀ ಸ್ವಾಮಿಗಳು ಬೆಂಕಿ ಅಂತಿರಲ್ಲ ರೀ, ಬೆಂಕಿ ಹತ್ತದ ಸುಟ್ಕೊಂಡು ಹೋಗ್ತದ. ನಮ್ಮಲ್ಲಿ ಬೆಂಕಿ ಅರೆ ನಿನ್ನ ಬಲ್ಲಿ ಅದ, ಆದ್ರೆ ಸಾಮಾನ್ಯ ಅದ. ನೀ ತಿಂದಿರ್ತಕ್ಕಂಥದ್ದು ಜೀರ್ಣ ಮಾಡೋಕ್ಕದ ನಾವು ಅದೇ ಜಠರಾಗ್ನಿ. ನೀವು ತಿಂದಿರ್ತಲ್ಲ ಗುಂಡು ದಾಪ್ತೋದ ಅದೆಲ್ಲ ಫಿಲ್ಟರ್ ಆಗಬೇಕಲ್ಲ. ನೀವು ತಿಂದದ್ದು ಫಿಲ್ಟರ್ ಆಗಬೇಕಲ್ಲ, ಅದಕ್ಕೇನಂತಾರೆ? ಅದಕ್ಕೆ ಜಠರಾಗ್ನಿ. ಸೈನ್ಸ್ ಓದಿರಿಲ್ಲ ನೀವು? ಇದು ಯಾವ ತತ್ವ? ಅಗ್ನಿ ತತ್ವ. ಇನ್ನು ಪೃಥ್ವಿ ತತ್ವ ಮಣ್ಣ ಐತಿಲ್ಲ? ಇದು ಹಿಂಗೆ ತಿಕ್ಕ್ರಿ, ಹಿಂಗೆ ಕುತ್ತಾಳಗ ಮತ್ತು ತಿಕ್ಕ್ರ ಕಲ್ ತೊಗೊಂಡು ಗಂಡಲು ತಿಕ್ಕಿರಿ ಬೇಡ. ಸಿದ್ಧಾಳ ಭಾಳ ಚಂದ ಬಿಡಿಸ್ತಾನೆ ಇದಕ್ಕೆ. ಮತ್ತು ಆಕಿ ಏನೋ ಪಾರ್ವತಿ ಹಿಂಗೆ ತಿಕ್ಕಿನೇ ಮಣ್ಣು ತೆಗೆದು ಗಣಪ ಮಾಡಿರತ್ತ. ನನಗೆ ಗೊತ್ತಿಲ್ಲಪ್ಪ, ಮತ್ತು ಹಿಂದೆ ಗಂಟು ಕೇಳಿದ್ವಿ. ನಾನು ಒಬ್ರು ಹೇಳಿದ್ದು ಹೇಳೋ ನಾನು ಈ ಹಿಂಗೆ ಯಾಕ್ರಿ ಶಾಸ್ತ್ರಿ ಅವ್ರಿ ನನಗೆ ಈ ಜಾಗ ಮಾಡಿದೆ ನೀವು ಬರುವಂಥದ್ದು ಬರ್ತೈತೆ ಯಾಕ್ರಿ ಹಿಂಗೆ ತಿಕ್ಕದಾಗ ಎಷ್ಟ ಮೈಸೂರು ಶಾಂಡಲ್ ಹಚ್ಚಿ ತಿಕ್ಕ್ರಿ ನೀವು, ಮತ್ತೆ ಹಿಂಗೆ ಮಾಡಿದ್ರೆ ಬರ್ತದೆ. ಯಾಕೆ? ಇದ್ರೊಳಗೆ ಪೃಥ್ವಿ ಅಂಶ ಐತಿ. ಹೆಂಗೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಹೆಂಗೆ ಈ ಶರೀರ ಒಳಗೆ ಅದಾವೋ ಒಮ್ಮಿಲ್ವೊಮ್ಮೆ ಬಿಟ್ಟು ಹೋಗ್ತಾವ ತಮ್ಮ. ಅದಕ್ಕಲ್ಲಿ ಅಕ್ಕಮಾದೇವಿ ಹೇಳಿದಳು, ಆಕಾಶ ಕೂಡದ ಮುನ್ನ, ವಾಯು ಕೂಡದ ಮುನ್ನ, ಅಗ್ನಿ ಕೂಡದ ಮುನ್ನ, ಜಲ ಕೂಡದ ಮುನ್ನ, ಪೃಥ್ವಿ ಕೂಡದ ಮುನ್ನ ಅಂತಂದ್ರೆ ಏನು? ನಿಂದು ಮುಗಿದು ಬಂದದ.
ಮುನ್ನ ಅಂತಂದ್ರೆ ನಿಂದು ಮುಗಿದಾಗ. ಸಿದ್ಧಾಡಪ್ಪ ಹೇಳಕತ್ತ ಪಂಚಮಹಾಭೂತ ಬಿಡ್ಸಾಕತ್ತಿದ್ದ ಬ್ರಾಹ್ಮಣಗ, ಏ ಹುಚ್ಚ ನಿಂದು ಮುಗಿದು ಬಂದದ, ಭೌತಗಯ್ಯ ಥೋಡಿ ರೈ ಥೋಡಿ ಬಿ ಅಜ್ಜಂಗೆ ಮುಗಿದದ. ಆದಂತ ತಿಳ್ಕೊಳಕ್ಕೆ ಹೋಗಬೇಡ. ಏ ಬುಟ್ಟಾಗ ರೊಟ್ಟಿ ಅದ ಒಂದು ಕಾಮ್ಗೆ ಹೊಡ್ಕೋತ ಕೂತ್ರೆ ಹ್ಯಾಡದು ಒಳಗಡೆ ತೊಗೊಂಡು ಪಟ್ನ ಬಿಡ್ತಾಳೆ ನಿನ್ನ ಬಾಯಿ. ಹ್ಯಾಂಗ ರೊಟ್ಟಿ ಬುಟ್ಟಾಗ ರೊಟ್ಟಿ ಶಾಶ್ವತ ಅಲ್ಲೋ ಅದರಂತೆ ಈ ಶರೀರೊಳಗೆ ಆತ್ಮ ಶಾಶ್ವತವಾಗಿ ಇರುವವನಲ್ಲ. ಸಿದ್ಧಾಳಪ್ಪ ಹೇಳ್ದ, ಪಂಚಮಹಾಭೂತಗಳ ಹಂಚಿ ಹೋಗದ ಮುನ್ನ, ಅವು ನಮ್ಮ ಶರೀರ ಒಳಗಿನ ಬಿಟ್ಟು ಹೋಗದ ಮುನ್ನ, ಮುನ್ನ ಅಂದ್ರೆ ಬಿಟ್ಟು ಈಗ ಹೋಗ್ತದ, ಹೋಗದ ಮುನ್ನ ಕೂಡಿಸೋ ನಮ್ಮ ಚೆನ್ನ ಮಲ್ಲಿಕಾರ್ಜುನಗ. ಅಕ್ಕ ಮಾದೇವಿ ಹೆಂಗೆ ಹೇಳಿದಳು, ಶರೀರ ಸದೃಢ ಇರುವ ತನಕ ಪರಮಾತ್ಮ ಸೇವಾ ಮಾಡು, ಗುರುವಿನ ಸೇವಾ ಮಾಡು. ಎಷ್ಟು ಅಂದು ಸಿದ್ಧಾಡಪ್ಪ ತಿಳಿಸದತ್ತ. ಅವನಿಗೆಲ್ಲದ ಜ್ಞಾನ ಆಯಿತು. ಯಪ್ಪ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ನೀ ಅಂತ ಆಯ್ತು ನಡಿ ಅಂದ ಸಿದ್ಧಾರೂಢ. ಅವನಿಗೂ ಅದೇ ಬೇಕಾಗಿತ್ತು. ಸಿದ್ಧಾರೂಢ ಇದು ಸುದ್ದುತ್ತಿಲ್ಲ, ಹಳ್ಳಿ ತಿರುಗಾಡ ಅಪ್ಪ ಸಿದ್ಧಾರೂಢ, ಹೇ ನಡಿ ನಡಿ ಅಂತೇಳಿ ಹೋದ. ಅಪ್ಪ ಸಿದ್ಧಾರೂಢ ಬಡವನ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗ. ನಿನ್ನ ನಿನ್ನ ಭಾಗ್ಯದ ಹುಳುವ ಯಾರ ಮನೆಗೆ ಬಂದಾಳ ಈಕಿ, ನನಗೊಂದು ಇಟ್ಟು ಕೊಡ್ರಿ ಈ ಕಡೆ ಒಂದು 2 ಪ್ಲಾಟ್, ಒಂದು 10 ಪ್ಲಾಟ್ ತೊಗೊಂಡ್ರೆ ಒಂದು 2 ರೂಮಲ್ಲಿ ತೆಗಿತಿ. ಯಾರ ಮನೆಗೆ ಬಂದಾಳೇನು ಈ ಮಂದ್ಯಾಗ ಹೇಳ್ಬೇಡ್ರಿ, ಒಳಗೆ ರೂಮ್ನಾಗ ಕೂತಿರ್ತೀನಲ್ಲ ಕಿವ್ಯಾಗ ಬಂದು ಹೇಳ್ರಿ. ಹಂಗೆ ಸಿದ್ಧಾಡಪ್ಪ ಬಡವನ ಮನೆಗೆ ಹೋದಾಳಾಗ ಬಡವ ಅಂತಾನೆ, ಯಪ್ಪ ನನ್ನ ಮನೆಗೆ ಸದ್ಗುರುನಾಥ ಪರಮಾತ್ಮನ ಬಂದಂಗ ಆಯಿತು ಅಂಥೇಳಿ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೋತಾನ. ಉನ್ನತ ಜಾಗದ ಮೇಲೆ ಉನ್ನತ ಅರಿವೆಗಳ ಹಾಕಿ ಅಪ್ಪಗೆ ಸ್ನಾನ ಮಾಡಿಸಿ, ಅಪ್ಪ ಒಳ್ಳೆ ಒಳ್ಳೆ ಬಟ್ಟೆಗಳ ಹಾಕಿ ಅಪ್ಪ ಉನ್ನತವಾದಂಥ ಇಂಥ ವ್ಯಾಸಪೀಠದ ಮೇಲೆ ಕುಂಡ್ರಿಸಿ ಉನ್ನತವಾದಂಥ ಪದಾರ್ಥಗಳು ಅಪ್ಪಗೆ ಭೋಜನೆ ಮಾಡಿಸ್ತಾನವ. ನೋಡ್ರಿ, ಎಲ್ಲಿಯ ತನಕ ನಾನಾರಂಬುದು ಬೆಳಕಿಗೆ ಬರುವುದಿಲ್ಲವೋ ಮತ್ತೊಬ್ಬರ ಜ್ಞಾನ ನಮಗೆ ಇರುವುದಿಲ್ಲ. ಅವಾಗ ಸಿದ್ಧಾಡಪ್ಪನ ಜ್ಞಾನ ಅವನಿಗಾಯ್ತು, ಅವನ ಜ್ಞಾನ ಸಿದ್ಧಾಡಪ್ಪ ಗೊತ್ತಾಯ್ತು. ಇದು ಪಕ್ವ ಆಗ್ಯಾದ. ಸಂಘ 2 ಉಂಟು, ಒಂದು ಹಿಡಿ ಒಂದು ಬಿಡು. ಹೇಳಿಲ್ಲ ಬಸವಣ್ಣವರು. ಸರ್ವಜ್ಞನು ಹೇಳ್ದ, ಸಜ್ಜನರ ಸಂಘ ಹೆಜ್ಜೆಯೂ ಸವದಂತೆ, ದುರ್ಜನರ ಸಂಗೋ ಬಚ್ಚಲ ನೀರಿನಂತೆ. ಅದ್ಯಾಕ್ರಿ ಸ್ವಾಮಿಗಳ ಯವ್ವ ಸಜ್ಜನರ ಸಂಘ ಅಂತಂದ್ರೆ ಹೆಜ್ಜೆಯೂ ಸವದಂತೆ, ದುರ್ಜನರು ಅಂತಂದ್ರೆ ಮಾಡಬಾರ್ದು ಮಾಡೋದು, ತಿನ್ನಬಾರ್ದು ಅನ್ನೋದು ತಿನ್ನಬಾರ್ದು, ಮಠಕ್ಕೆ ಹೊಂಟ ಅಂತಂದ್ರೆ ಅಲ್ಲೇನು ಮಠಕ್ಕೆ ಮಾಡ್ತೀವಿ ಬಾಯ್ಕ ಇದು ಕರೆಸ್ತದ. ಅದು ಹಂಗೆ ಸಂಘ ಭಾಳ ಚಂದ ಇರ್ತಾವ. ಮತ್ತು ಸಂಘ ಅಂದ್ರೆ ನೀವು ಧರ್ಮಸ್ಥಳ ಸಂಘ ಅಂತ ತಿಳ್ಕೊಂಡಿರಿ, ಆ ಸಂಘ ಅಲ್ಲ. ಸಿದ್ಧಾಳಪ್ಪನ ಸಂಘ ಮಾಡಿದವ, ಸಿದ್ಧಾಳಪ್ಪನ ಸಂಘ ಮಾಡಿ ನಾ ಯಾರೆಂಬುದು ತಿಳ್ಕೊಂಡ. ಅದಕ್ಕಲ್ಲಿ ಗುರುವಿನ ಮಾತ ಇಹಲೋಕ ಪರಲೋಕದೊಳಗೆ ಅವನಂತ ವಾಣಿಯಲ್ಲಿ ಸಿಗಂಗಿಲ್ಲ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಅಲ್ಲಿ ಪರ್ಯಾಯ ಶಬ್ದಗಳು ಇಟ್ಟರು ಸಿದ್ಧಾರ್ಡ್ರು ಬಿಡ್ಸಾಕತ್ರು. ನೋಡಪ್ಪ ನಿಜಗುಣಿ ಏನು ಹೇಳ್ಯಾನ, ನೀ ಹೇಳಕತ್ತಿ ಯಪ್ಪ ನಿನ್ನದಿಂದ ನಾ ಉದ್ಧಾರ ಆದೆ, ನಿನ್ನದಿಂದ ನಾ ಕಲ್ಯಾಣ ಆದೆ, ನಿನ್ನ ಪಾದದಿಂದ ನನ್ನ ಮನೆ ಉದ್ಧಾರ ಆಯಿತು ಅಂತ ಹೇಳಕತ್ತಿದೆ. ಆದ್ರೆ ನಾ ಹೇಳಕತ್ತಿಲ್ಲ ಅಂದತ್ತ ಅಪ್ಪ ಸಿದ್ಧಾರೂಢ. ನಿಜಗುಣಿ ಹೇಳ್ಯಾನ ಏನಂತೆ, ಒಬ್ಬ ಮಹಾತ್ಮರ ಮುಖದಿಂದ ಬರ್ತಕ್ಕಂಥದ್ದು ವಾಣಿ ಪರಲೋಕ ಇಹಲೋಕ ಪಾತಾಳ ಲೋಕ ದತ್ತತ್ತ ಹೆಂಗನಿಂದಂತ ಹೇಳಿದ್ರು. ಅದರಂತೆ ಈ ವಾಣಿ ಎಲ್ಲಿ ಸಿಗಂಗಿಲ್ಲ, ವಾಣಿಗಿಂತ ಅಮೃತ ಯಾವುದಿಲ್ಲ ಅಂಥೇಳಿ ಹೇಳ್ದಾಳಾಗ ನಿಜಗೊಂಡ್ರದ್ರೊಳಗೆ ಭಾಷಾರ್ಥ ಬರ್ದಾರ ಅವರು. ಹಾಲು ತುಪ್ಪು ಬಾಳೆಹಣ್ಣು ಅವು ಏನು ಈ ಶರೀರಕ್ಕೆ ಅಮೃತ ಅನಿಸ್ಕೊಂಡಾವ. ನಿಜಗುಂಡ್ರ ಒಳಗೆ ಬರೆದಿರ್ತಕ್ಕಂಥ ಭಾವಾರ್ಥದೊಳಗೆ ಒಂದೊಂದು ಶಬ್ದಗಳು ಕೊಟ್ಟಾರಲ್ಲ, ಕೆಲವೊಂದು ಶರೀರಕ್ಕೆ ಉಲ್ಲೇಖನಗಳು ಮಾಡ್ಯಾರ. ಇನ್ನು ಈ ಶರೀರ ಒಳಗಿರ್ತಕ್ಕಂಥ ಒಬ್ಬ ಮಹಾರಾಜ
ಒಂದು ಬೋಧನೆ ಮಾಡಿದ್ರು. ಅದು ಯಾವ ಅಮೃತ? ಶ್ರೀ ಗುರು ವಚನದಿಂದ, ಗುರುವಿನ ಮುಖದಿಂದ ಬರ್ತಕ್ಕಂಥ ಯಾವ ವಾಣಿ ಅದಲ್ಲ, ಅದು ವೇದದಕ್ಕಿಂತಲೂ ಅಧಿಕ ಅಮೃತ ಅದ. ಆ ಅಮೃತಕ್ಕಿಂತ ಮತ್ತೊಂದು ಯಾವುದು ಇಲ್ಲ. ರಾಗದಿಂಬೇರಿನ್ನು ಭವಬೀಜ ಮಿನ್ನುಂಟೆ. ಆ ಗುರುವಿನ ತಕ್ಷಣವಾಗಿ ಆ ಅಮೃತ ಧಾರಣೆಯು ಮಾಡಿದಂತಂದ್ರೆ ಇಹರೋಗವಾದಿಗಳ ಇತ್ಯಾದಿಗಳು ರಾಗದಿಂಬೇರಿನ್ನು ಭವಬೀಜ ಮಿನ್ನುಂಟೆ. ರಾಗ ದ್ವೇಷ ಕಾಮ ಕ್ರೋಧಗಳು ಈ ಶರೀರ ಹ್ಯಾಂಗ ಬಾಧೆಗಳು ಹೆಂಗ ಆಗ್ತಾವ ಅಂತ ತಕ್ಷಣ ಅವಕ್ಕೆ ಶಾಂತಿ ಸಿಗ್ತದಂತ, ಇದಕ್ಕೆ ಮುಕ್ತಿ ಸಿಗ್ತದ ಅಂತ ಅಪ್ಪ ಸಿದ್ಧಾರ್ಥ ಬ್ರಾಹ್ಮಣಿಗೆ ಹೇಳಕತ್ತ. ಅವ್ರ ಮನೆಯೊಳಗೆ ಕುಂತು ಅವಾಗ ಇಲ್ಲದ ಆನಂದ ಐತ್ರಿ ಬ್ರಾಹ್ಮಣಗಾಯಿತು ಉನ್ನತ. ಅಪ್ಪ ಸಿದ್ದಪ್ಪಗೆ ಪ್ರಸಾದ ಮಾಡಿ, ಅಪ್ಪ ಸಿದ್ಧಾರ್ಥ ಭಾಳ ಶಾಣೆ ಇದ್ದ, ಭಾಳ ಜನ ಒಂದೊಂದು ಊರಾಗಿದ್ರು, ಉಪಾಧಿಗಳು ಹತ್ತತಾವ ಅಂತೇಳಿ ಅಪ್ಪ ಕೇವಲ ಒಂದೊಂದು ಊರಾಗ ಎರಡೆರಡೇ ದಿನ ಇದ್ದ. ಅಲ್ಲಿಂದ ಚಿದಂಬರದಿಂದ ಕಂಚಿಗೆ ಬಂದ, ಕಂಚಿನಿಂದ ಎಲ್ಲಿಗೆ ಬಂದ? ಉಡುಪಿ ಕ್ಷೇತ್ರಕ್ಕೆ ಬಂದ. ಯಾವ ಉಡುಪಿ? ಮತ್ತು ನಿಮ್ಮ ಜಮಖಂಡ್ಯಾಗ ಉಡುಪಿ ಹೋಟೆಲ್ ಅಂತ ಇಟ್ಟಿರ್ತಲ್ಲ, ಅಲ್ಲಿಗಲ್ಲ. ಎಲ್ಲಿಗೆ ಬಂದ? ಉಡುಪಿ ಕ್ಷೇತ್ರಕ್ಕೆ. ಅಲ್ಲಿ ಯಾರು ಅದಾರ? ಕೃಷ್ಣನಾಥನ ದರ್ಶನ ತಗೊಳಕ್ಕೆ ಬಂದ. ಅಲ್ಲಿ ವಿಶೇಷ ಇನ್ನೊಂದದ, ಏನು? ಕನಕನ ಕಿಟ್ಲಿ. ಏನು ಏನೇನ ಮೇಳ ಪ್ಯಾರಿ ಅಂದಿಗಿಂದಿ ಸುಮ್ಕೊಂಡ್ರು ಮತ್ತು ಹೊಡೆದಾರ ಅವರು. ಕನಕನ ಕಿಂಡಿ, ಕನಕದಾಸರು ಅಂತೇಳಿ ಗೊತ್ತು ನಿಮಗೆಲ್ಲರಿಗೆ. ಕನಕದಾಸರು ಉಡುಪಿ ಕ್ಷೇತ್ರಕ್ಕೆ ಹೋದಾಳ್ಯಾಗ ಶ್ರೀಕೃಷ್ಣನ ದರ್ಶನ ಮಾಡಬೇಕಂತೇಳಿ ಹೋಗಿರ್ತಾನ. ಹೋದಾಳ್ಯಾಗ ಆಗಿನ ಕಾಲಕ್ಕೆ ಬ್ರಾಹ್ಮಣರು ಭಾಳ ಶೀಲವಂತರಿದ್ರು. ಅವ್ರು ಐದು ಹೊಂಟ್ರಂದ್ರೆ ತೂತು ತೂತು ಉಳಾಕ ಒಂದು ತೆಂಗಿನ ಪಟ್ಟಿ ಕೊಳ್ಳಾಗ, ಹಿಂದೆ ಸೊಂಟಕ್ಕೆ ಒಂದು ಕಾಸ್ಬರಿಗೆ. ಅವಾಗ ಹಂಗಿತ್ತು. ಈಗ ಹಂಗೆ ಮಾಡಿ ನೋಡಿದ್ರು ಸೊಂಟನ ಮುಡಿತಾರೆ. ಹೋದವು ಇವನಾರವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ, ಅದ್ರಾಗ ಇವ ನಮ್ಮ ಮನೆ ಮಗ ಎಂದೆನಿಸಯ್ಯ ಕೂಡಲ ಸಂಗ ತೊಬ್ಬ. ಅವ ಹಂಗಂತ ಇವ್ರು ಮನ್ಯಾಗ ಅವ್ರು ಬಂದು ಉಣಾಕತ್ರು. ಹೇಳ್ತೀನಿ, ಕನಕ ಹೋದ. ಯಾವಾಗ ಕೃಷ್ಣನ ದರ್ಶನ ನನಗೆ ಆಗಲಿಲ್ಲ ಅಂತಂದ ಒಳಗೆ ಈ ಕ್ಷೇತ್ರ ಒಳಗೆ ನಾ ಇದ್ದೇನು ಮಾಡಲಿ ಅಂತೇಳಿ ಕನಕದಾಸ ಮನಸ್ಸಿಗೆ ನೋವು ಮಾಡಿಕೊಂಡು ಕೃಷ್ಣನ ಮಂದಿರದ ಹಿಂದೆ ಹೋಗುವಾಗ, ಹೇ ಕನಕ ಅಂದಂತ. ಯಾರು? ನಿಮ್ಮ ಮಾವ, ನಿಮ್ಮ ಅತ್ತಿ. ಯಾರಂದ್ರು? ಸಾಕ್ಷಾತ್ ಭಗವಂತ ಕೃಷ್ಣ ಸುಳಿ ಬೆಟ್ಟದ ಹಿಂದೆ ಕಿಟಕಿ. ಹೇ ಕನಕ, ಮುಂದಿನ ದರ್ಶನ ಯಾಕೋ? ಎತ್ತ ನೋಡಿದತ್ತ ನೀನೇ ದೇವ. ಅಲ್ಲೇ ಇದ್ದೀನಿ ಅಂತ ಯಾಕೆ ತಿಳ್ಕೊತೀವೋ? ನಿನಗೇನು ಬೇಕಾಗ್ಯದ? ದರ್ಶನ ಅಲ್ಲ, ಹ್ಞೂ ಬಾ ಅಂತ ಪಟ್ನೆ ಹಿಂಗೆ ಸುಳ್ಳಿ ಬಿಟ್ಟತ್ತು ಗಾಡಿ. ಅವಾಗಿನ ಹಿಡಿದು ಏನಂತಾರ? ಕೃಷ್ಣ ಅನ್ನಂಗಿಲ್ಲಲ್ಲಿ. ಕನಕನ ಎಲ್ಲಿ ಹೋದಪ್ಪ ನಿಮ್ಮ ಕೃಷ್ಣಪ್ಪ? ದನ ಕೈಯಕ್ಕೆ ಹೋದ. ಎಲ್ಲಿ ಹೋದ ನಿಮ್ಮ ಕೃಷ್ಣಪ್ಪ? ಕಿಟ್ಟಪ್ಪ ಎಲ್ಲೋದು? ಕಿಟ್ಟಪ್ಪ ಕನಕನ ಮುಂದೆ ಕೆಟ್ಟಪ್ಪ ಹೋದ. ಕನಕನ ಕಿಂಡಿ ಆಯ್ತದು. ಅಂಥ ಕ್ಷೇತ್ರದೊಳಗೆ ಹೋದ ಅಪ್ಪ ಸಿದ್ಧಾರೂಢ. ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ತಗೊಂಡ. ನಿಮ್ಗೆ ಗೊತ್ತಾ ಕೃಷ್ಣ ಎಷ್ಟು ಕಿಡಿಗೇಡಿ ಕೃಷ್ಣ ಅಂತಂದ್ರೆ, ಈ ನದಿ ಐದು ಹೊಂಟದಲ್ಲ, ಇದು ಯಾವುದು? ಕೃಷ್ಣ. ಅಯ್ಯೋ ಇವತ್ತು ದೃಷ್ಟಾಂತನ ಒಂದದ ನೋಡು. ಕೃಷ್ಣ ನದಿ ದಾಟುವಾಗ ಆ ಚಿಕ್ಕ ದಡಿಯೊಳಗೆ ದುರ್ವಾಸ ಮುನಿಗಳಿದ್ರು. ಈಚೆಕಡೆ ದಂಡಿಗೆ ಯಾರಿದ್ರು? ಶ್ರೀಕೃಷ್ಣ ಪರಮಾತ್ಮ ಇದ್ದ. ಅದರ ಒಳಗೆ ದುರ್ವಾಸ ಮುನಿಗಳಿಗೆ ಪ್ರಸಾದ ಮುಟ್ಟಿಸ್ಬೇಕಂತ ನಮ್ಮ ತಾಯಿಯಿಂದರು ಎಲ್ಲರೂ ಏನು ಮಾಡಿದ್ರು? ಜಗ್ಗಿ ಮಹಾಪುರ ಬಂದಂಗೆ ಬಂದಿತ್ತು ಕೃಷ್ಣ ನದಿ. ಕೃಷ್ಣನ ಬಂದು, ಹೇ ಕೃಷ್ಣ
ಮತ್ತು ದುರ್ವಾಸ ಮಹರ್ಷಿಗಳು ಬಂದಾರ, ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟು ನಾವು ಪಾಪ ಕಳ್ಕೊತೀವಿ ಅಂತ ಎಲ್ಲರ ತಾಯಿಯಂದ್ರೆ ಕೃಷ್ಣನ ಬಳಿ ಬಂದ್ರತ. ಕೃಷ್ಣ ಏನಾಗಬೇಕು, ಅಲ್ಲೋ ಕೃಷ್ಣ, ಮತ್ತಿದು ಹೊಳಿ ತುಂಬಿ ಬಂದಾಯ್ತು, ನಾವು ಹ್ಯಾಂಗೆ ಹೋಗಬೇಕು ಕೃಷ್ಣ ಅಂತಂದ. ಈಗೇನು ಮಾಡಲಿ, ಒಂದು ಸ್ವಲ್ಪ ಹೊಳಿ ಹಿಂಗೆ ಮಾಡೋದು. ಹಾಂ, ಆಕೆ ಗಂಗಿಗೆ ಹೋಗಿ ಹೇಳ್ರಿ ಅಂತತೀವ. ಆ ಗಂಗಿಗೆ ಹೋಗಿ ಹೇಳ್ರಿ, ಕೃಷ್ಣ ಯಾವ ಹೆಣ್ಮಕ್ಳಿಗೆ ಕಣ್ಣೆತ್ತಿ ನೋಡಿಲ್ಲ, ಅವ ಪತಿವರ್ತ ಅದಾನ ಅಂತ ಇಷ್ಟು ಅನ್ರಿ. ನಾ ಸುದ್ದಿದ್ದ ಅಂತಂದ್ರೆ ಆಕೆ ಕೃಷ್ಣ ಗಂಗೆ ಏನು ಮಾಡ್ತಾಳ, ಹಿಂಗೆ ದಾರಿ ಬಿಡ್ತಾಳ ಅಂತ. ಇವು ಒಂದು ಹೊತ್ತು ಹೆಣ್ಮಕ್ಳು ಇವ ನೋಡಿ ಕೃಷ್ಣ ಎಷ್ಟ 16 ಹೆಂಡ್ರದ ಇವನಿಗೂ ಯಾವ ಹೆಣ್ಮಕ್ಳಿಗೆ ನೋಡಿಲ್ಲ ಅಂತೀವ. ಮಲ್ಲು ಕೃಷ್ಣಗೆ ಹೆಂಡ್ರೆಷ್ಟು 16,000 ಹೆಂಡ್ರು. ಆದ್ರೆ ಬಂದಂಥ ಹೆಣ್ಮಕ್ಳಿಗೆ ಏನಂದಿದ್ದ, ನಾ ಕೃಷ್ಣ ನದಿ ಎರಡಾಗಿ ನಮಗೆ ದಾರಿ ಕೊಡು ಅಂತೇಳಿ ಗಂಗಿ ಅಂತ ಹೇಳ್ಯಾನ. ಇವು ಹೆಣ್ಮಕ್ಳು ಅನ್ನಕತ್ತು ಇವ ನೋಡು 60,000 ಹೆಂಡ್ರು ಇಟ್ಕೊಂಡು ಯಾವ ಹೆಣ್ಮಕ್ಳಿಗೆ ನೋಡಿಲ್ಲ ಅತ್ಯವ ಅನ್ಕೋತ. ನೀವು ಹೋಗಿ ಹೇಳಿ ಬರ್ರಿ. ಅಷ್ಟು ಅಂದಗಳಿಗೆ ನಮ್ಮ ಕೃಷ್ಣ ಹೆಂಗದನ ಅಂತಂದರೆ ಯಾವ ಹೆಣ್ಮಕ್ಳಿಗೆ ಕಣ್ಣು ಎತ್ತಿ ನೋಡಿಲ್ಲ, ಗಂಗಾ ನಮಗೆ ದಾರಿ ಬಿಡ ಪಟ್ನ ಹಿಂಗೆ ಸುಳಿದ್ರು ಅಂತ ನದಿ. ಅವು ಹೆಣ್ಮಕ್ಳು ಅಂದ್ರಂತ, ಕೃಷ್ಣ ಅಂತ ಕೃಷ್ಣ ನಮ್ಗೆ ಬಿಟ್ಟಿಲ್ಲ, ಇನ್ನು ಗಂಗಿಗೆ ಏನೋ ಮಾಡೇ ನೀವು ಅಂತ. ನಮ್ಗೆ ಬಿಟ್ಟಿಲ್ಲ ಕೃಷ್ಣ, ಗಂಗಿಗೂ ನೀ ಏನೋ ಮಾಡ್ಯಾನ. ಅದಕ್ಕೆ ಕೃಷ್ಣ ಹೆದರಿ ಈಕೆ ದಾರಿ ಬಿಟ್ಟ ನೋಡಿಕಿ ಅನ್ನಕತ್ತೀವಿ. ಹೆಂಗಾರ ಹೇಳಕ್ಕೆ ದಾರಿ ಬಿಟ್ಟು ಅಣ್ಣಾಡಿರುತ್ತೆ. ಅಜ್ಜಿ ಕಡೆ ಹೋಗಿ ಊಟಕ್ಕೆ ಕೊಡಾಕತ್ರ ಯಾರೀ, ದುರ್ವಾಸ ಮುನಿಗಳಿಗೆ. ದುರ್ವಾಸ ಮುನಿಗಳು ಹೊಟ್ಟೆ ತುಂಬ ಒಂದು ತುತ್ತು ಬಿಡಲಾರದೆ ಹೊಟ್ಟೆ ತುಂಬ ತಿಂದರು. ಇನ್ನು ಹೊಳೆ ಬರಬೇಕಲ್ಲ ಈಚೆ ಕಡೆ, ಮತ್ತೆ ಹೊಳೆ ಕೂಡಿತ್ತು. ಅಯ್ಯವ್ವ, ಕೃಷ್ಣ ಆಚೆ ಕಡೆ ಇದ್ದ ದಾರಿ ಕೊಟ್ಟ, ಇನ್ನು ಹೆಂಗೆ ಮಾಡಬೇಕು ಅಂತ ಮತ್ತು ದುರ್ವಾಸ ಮುನಿಗಳೇ ನಮಗೆ ಆಚೆ ಕಡೆ ಹೋಗೋಕ್ಕೆ ದಾರಿ. ಹಾಂ, ದುರ್ವಾಸ ಮುನಿ ಎಂದು ಊಟ ಮಾಡಿಲ್ಲ, ಗಂಗೆ ಹ್ಯಾಂಗ ದಾರಿ ಹೆಣ್ಮಕ್ಳು. ದುರ್ವಾಸ ಮುನಿ ಎಂದು ಉಂಡಿಲ್ಲ, ತಿಂದಾನ 9 ಹೇಳಿಗೆ ಕೊಟ್ಟಿ, ಈಗ ತಿಂದಾನ ಉಂಡಿಲ್ಲ ಅಂತ ಹೇಳ್ಬೇಕಂತ ಗಂಗಿಗೆ. ಏನು ಹೇಳ್ಬೇಕು, ಗಂಗಿಗೆ ಏನು ಹೇಳ್ಬೇಕು, ನಮ್ಮ ದುರ್ವಾಸ ಮುನಿಗಳು ಬರೀ ಉಪವಾಸ ಅದಾರ, ಅವ್ರ ಉಪವಾಸ ಇದ್ದುದು ಖರೆ ಆಗಿತ್ತಂತಂದ್ರೆ ಗಂಗೆ ದಾರಿ ಬಿಡು ಅಂತ ಬಿಡ್ತ. ಅಷ್ಟು ಅದು ಪಟ್ನ ದಾರಿ ಬಿಡ್ತದೆ. ಹೋದ ಕೃಷ್ಣನ ಬಲ್ಲಿ ಹೋದಾಳಾಗ, ಹೇ ಕೃಷ್ಣ, ಈಚೆ ಕಡೆ ಬಂದ್ರೆ ನೀ ಪತಿವರ್ತಿ ಅಂದ್ರೆ ದಾರಿ ಬಿಡ್ತು. ಅವ ದುರ್ವಾಸ ಮುನಿ ನಾ ಎಂದೂ ಉಂಡಿಲ್ಲ, ಉಳ್ಳಾರ್ದು ಸತ್ತಿದ್ರ ದಾರಿ ಬಿಡುದು ನದಿ ಬಿಡ್ತಿದ್ದಿ ಏನೋ ಕೃಷ್ಣ. ಕೃಷ್ಣ ಒಂದೇ ಜಗದ್ಗುರು, ಕೃಷ್ಣ ಒಬ್ಬನೇ ಸೂತ್ರಧಾರ. ಹೇಳುವ ತಾತ್ಪರ್ಯ ಏನಂತಂದ್ರೆ ಪರಮಾತ್ಮ ದೇವನೊಬ್ಬ ನಾಮ ಹಲವೋ, ಅಖಂಡ ಮಂಡಲಾಕಾರಂ ವ್ಯಾಪ್ತಮೇವ ಚರಾಚರಂ. ಪರಮಾತ್ಮ ಅಖಂಡದನ, ಅವ ಇಲ್ಲದ ಜಾಗ ಯಾವುದೂ ಇಲ್ಲ. ಎಷ್ಟು ಅಂದಿ ಬಿಸಿಲ ಸಿದ್ದಾಳಪ್ಪ ಉಡುಪಿ ಕ್ಷೇತ್ರ ಒಳಗೆ ಹಲವಾರು ದೇವಸ್ಥಾನಗಳು ತಿರುಗಿ ಕೃಷ್ಣ ಮಹಾರಾಜನ ದರ್ಶನವನ್ನು ತಗೊಂಡು ಮತ್ತೆ ಎಲ್ಲಿಗೆ ಹೋಗ್ತಾನ, ಧರ್ಮಸ್ಥಳಕ್ಕೆ ಹೋಗ್ತಾನ. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೊಂಡು, ಧರ್ಮಸ್ಥಳ ಅಂದ್ರೆ ಒಂದು ಹಾಕೈತಿ ಏನು, ಧರ್ಮಸ್ಥಳ ಸಂಘ ಯವ್ವ ಸಂಘದ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಅಪ್ಪ ಸಿದ್ಧಾರೂಢ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೊಂಡು ಮತ್ತೆ ಪುನಃ ಎಲ್ಲಿಗೆ ಬರ್ತಾರ, ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರ. ಗೋಕರ್ಣದೊಳಗ ಅಲ್ಲಿ ಗೋಕರ್ಣ ಹೆಂಗ ಇತ್ತು ಅಂತಂದ್ರೆ ಒಂದು ಇತಿಹಾಸ ಹೇಳ್ತಾನೆ ಪುರಾತನ ಕಥೆ ಒಳಗ. ರಾವಣನ ತಾಯಿ ಸಮುದ್ರ ದಂಡಿಯಲ್ಲಿ ಲಿಂಗ ಪೂಜೆ ಮಾಡುವ ಪ್ರಸಂಗದೊಳಗ ಯಾರ ತಾಯಿ, ರಾವಣನ ತಾಯಿ ಲಿಂಗ ಪೂಜೆ ಮಾಡುವಾಗ ಆ ಸಮುದ್ರ ಒಳಗಿನ ಕರೆ ಬಂದು ಲಿಂಗದ ಪಟ್ನ ಹೊಡೆದ, ಲಿಂಗ ಹರಿದು ಹೋಗ್ತದ. ತಾಯಿ ಅಳ್ಕೋತ ಕುಂಡಿರ್ತಾಳ. ರಾವಣ ಬರ್ತಾನ. ರಾವಣ ಗರ್ವದಿಂದ ರಾವಣ ಆಗಿರ್ಬೋದು, ಆದ್ರೆ ಅವನಲ್ಲಿ ವಿಶಾಲವಾದ ಭಕ್ತಿ ಇರ್ತೀರಿ.
ಬರೀ ಒಂದು ಕೆಟ್ಟ ಮಾಡಿದ್ರೆ ಈಗಿನ ಜನ ಏನಂತ ಅದಕ್ಕೆ ಬೆನ್ನು ಹೋಗ್ತಾರ. ಅಪ್ಪ ಒಳಗಿನ ಗುಣಗಳು ಹೆಂಗ ತಿಳ್ಕೊಂಡ್ರೆ ದುರ್ವಾಸ ಮನಿ ಹಂಗ ಶಾಪ್ ಕೊಡ್ಬೋದು ಬೇಡ ಹಿಂಗಂತಾವ. ಒಂದು ಅಳಿಬಾರದು, ಒಂದು ಹಿಡಿದು ಒಂದೊಂದು ಹೆಂಗ ಲಾಕುಗಳು ಸಾಕಿ ಇರ್ತಾವಲ್ಲ ಅವು ಚಲೋ ಇರ್ತಾವ. ಹಂಗ ರಾವಣನ ಭಕ್ತಿ ಒಳಗೆ ಎತ್ತದ ಕೈಯ ಮೂರು ಲೋಕದ ಕಂಡು ಅನ್ಸ್ಕೊಂಡವನು. ನಾನು ಗರ್ವಿದ್ರೂ ಕೂಡ ಪ್ರೀತಿಯಿಂದ ಪರಮಾತ್ಮ ಒಲಿಸಿಕೊಂಡ ಆತ್ಮ ಹೃದಯನೇ ತಂದವ ಯಾರು? ರಾವಣ. ತಾಯಿ ಅಳ್ಳಕತ್ತಳಂತ, ಯಪ್ಪ ನನ್ನ ಲಿಂಗ ಹೋಯ್ತು, ಲಿಂಗ ಹೋದ ಬಳಕ ಪ್ರಾಣ ತ್ಯಾಗ ಮಾಡಲೇಬೇಕು ಅಂತ. ಯಾಕೆ ಚಿಂತೆ ಮಾಡ, ಈ ಲಿಂಗ ಹೋದ್ರೆ ಅನ್ನೋದ ಇದ್ರೊಳಗೆ ಪರಮಾತ್ಮ ಕಾಣ್ತಿದ್ದಲ್ಲ. ಕೈಲಾಸಕ್ಕೆ ಹೋಗಿ ನಿನ್ನ ಮಗ ಖರೆ ಇದ್ದಂತಂದ್ರ ಆ ಪರಮಾತ್ಮನ ಆತ್ಮ ಹೃದಯನೇ ತಂದು ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ತಪಸ್ಸು ಮಾಡಿ ಕೈಲಾಸಕ್ಕೆ ಹೋಗ್ತಾನ. ಶಂಕರ್ಯ ಅವನ ಬುದ್ಧ ಯಾರಿಲ್ಲ. ಯಾರು ಹೋಗ್ತಿರೋ ಹೋರಿ ಕರ್ಣನಂಗ ತಗೋರಿ ಅಂತಿತ್ತು, ತಟಾಸ್ತ ಅಂತಿದ್ದವು. ಯಾರು ಎರಡು ಹೆಂಡ್ರು ಮಾಡ್ಕೊಂಡಿದ್ದವನು. ಇಬ್ಬರ ಕಾಟಿಗಾಗಿ ಎದ್ದ ಬಂದನು ಮಲ್ಲಯ್ಯ, ಇಬ್ಬರ ಒಳಗೆ ಒಬ್ಬಕ್ಕೆ ಹೋದ್ರೆ ಗುಗ್ಗಲ್ ಹೋಗ್ತಾನು ಮಲ್ಲಯ್ಯ ಅಂದಿದ ಪರಮಾತ್ಮ. ಏನೋ ನೀವು ಎಲ್ಲರೂ ಒಂದೊಂದು ಕಟ್ಕೊಂಡ್ರಿ, ಮಣಿ ಬರ್ದು ಸುಲೋದ. ಅವ ಎಷ್ಟು ಕಟ್ಕೊಳ, ಒಂದು ಗಂಗಿಗೆ ಇಟ್ಕೊಳನ, ಒಂದು ಪಾರಿಗೆ ಇಟ್ಕೊಳ ತೊಡಿ ಮೇಲೆ. ಈಗ ಯಾವಾಗ ಓಡಿ ಹೋಗ್ತಾಳ, ಈಗ ಯಾವಾಗ ಬಂದು ತುಂಡಿರ್ಲಂಟ ಆ ತೊಡಿ ಮೇಲೆ. ಅವ್ರದ್ದು ಭಾಳ ಚಂದ್ರಿ. ಅಂತದ್ರೊಳಗ ರಾವಣ ಹೋದ. ಏ ಪರಮಾತ್ಮ, ಕೈಲಾಸವಾಸ, ಶಂಕರ, ನಾ ಬಂದಿರ್ತಕ್ಕಂಥದ್ದು ಒಂದು ವಿಷಯದ, ಅದು ನನಗಾಗಿ ಅಲ್ಲ, ಮಾತೃದೇವೋ ಭವ ಪಿತೃದೇವೋ ಭವ ಅಂದಂತೆ ನನ್ನ ತಾಯಿಗೆ ಆತ್ಮಲಿಂಗ ತರ್ತೀನಿ ಅಂತ ಪ್ರತಿಜ್ಞೆ ಮಾಡೀನಿ. ಅದಕ್ಕೆ ನಿನ್ನ ಪ್ರಾಣ, ನಿನ್ನ ಹೃದಯ ನನಗೆ ಕೊಡಲೇಬೇಕು. ಪರಮಾತ್ಮ ಕೊಡಲೇಬೇಕಲ್ಲ, ತಥಾಸ್ತು ಅಂದ್ರೆ ಕೊಡಲೇಬೇಕಲ್ಲ. ಆಗ್ಲಿ ಅಂತಂದ ತಗದು ಪಾಠ. ಅಲ್ಲೊಬ್ಬ ಶಕುನಿ ಇದ್ದ. ಯಾರು? ನಾರದ ಮುನಿ. ಅವ ಕಿಡಿಗೆ ಇಲ್ಲಿದ್ದ ತಂದ ಅಲ್ಲಿ ಹಚ್ತಿದ್ದ. ನನ್ನಂತವರು ಇಲ್ಲಿ ತಂದ ಅಲ್ಲಿ ಹಚ್ತಿತ್ತು, ಅಲ್ಲಿ ತಂದು ಇಲ್ಲಿ ಹಚ್ತಿತ್ತು. ನಮ್ಮ ಮೂಲ ಅದನ್ನು ಹೇಳ್ದ. ಗಣಪ ಹೇಳ್ದ, ಏ ಗಣಪ ಸ್ವಾಂಡಿತ ಮಾಡ್ತಿದ್ದವು. ಗಣಪ, ನಿಮ್ಮ ಅಪ್ಪನ ಹೃದಯ ಹೋಗ್ಯಾದ, ನಿಮ್ಮ ಅಪ್ಪನ ಹೃದಯ ಹೋಗ್ಯಾದ ಅಂತಂದ ಬಳಕ ನಿನಗ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ಕೆಮ್ಮತ್ ಇಲ್ಲ ಅಂತ ತಲೆ ತುಂಬದ. ಯಾರಿಗೆ? ಸ್ವಾಂಡಿ ಗಣಪ. ಸ್ವಾಂಡಿ ಗಣಪ ಅಂದ್ರೆ ಏನು ಮಾಡಿ ಗೊತ್ತಿಲ್ಲ. ನಿಮ್ಮ ಅಪ್ಪನ ಹೃದಯ ಹೊಳೆ ಬಂದ್ರೆ ನಿಮ್ಮ ಅಪ್ಪ ಕೈಲಾಸದೊಳಗೆ ಯೋಗ್ಯವಾಗಿ ಬೇಡ್ತಾನೆ. ಇದಕ್ಕೆ ಎಲ್ಲ ಹೇಳ್ತೀನಿ. ಮಾತು ಮನಾರ ಕೈ ಸುಮಾರು ನಿಂದಿಸಿ ನುಡಿದರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಯದಲ್ಲಿ ಹೇಳ್ತೀನಿ. ಗಣಪ ಮನಗಂಡ ತಲೆಯಾಗ ತುಂಬದವ ನಾರ್ದ ಆಗಲಿ. ಅವ ಕುರ್ಸಾಲೆ ನಮ್ಮ ಅಪ್ಪನ ಹೃದಯ ನಾತಿ ಸ್ವಾಂಡಿ ಹಿಂಗ ಹಿಂಗೆ ಹೊಳಪತ್ತು. ಎಲ್ಲಿಗೆ ಬಂದಿವ? ಇಲ್ಲಿಗೆ ಬಂದ. ಇದು ಯಾವ ಲೋಕ? ಮೃತ್ಯು ಲೋಕ. ಈ ಮೃತ್ಯು ಲೋಕದಲ್ಲಿ ಎಂತ ಮಹತ್ವ ಪುರುಷ, ಪವಾಡ ಪುರುಷ ಜನ್ಮ ತಾಳೆ ಬಂದ್ರು ಮೃತ್ಯು ಲೋಕದ ಮೃತ್ಯು ಆಗಲೇಬೇಕು. ಅಂತದೊಳಗೆ ಗಣಪ ಆಕಳ ಕೈಕೋತ ಒಂದು ಕೆರೆ ದಂಡಿಗೆ ಬಂದ. ಗಣಪನ ವೇಷ ಐತಿದ್ರೆ ಹುಡುಗನ ವೇಷ ಐತೆ. ನನ್ನಂಗ ಗಿಡ್ಡಿತ್ತು ಅವನು ಗಣಪ. ಅವನಿಗೆ ಸ್ವಾಂಡ್ ಐತಿ, ನನಗೆ ಸ್ವಾಂಡ್ ಇಲ್ಲ. ಯಾಕೋ ಸ್ವಾಮಿತ್ರ ಅವನಿಗೆ ಸ್ವಾಂಡ್ ಇತ್ತು, ನನಗೆ ಸ್ವಾಂಡ್ ಇಲ್ಲ. ಬೇಕಾದ್ರೆ ನಾಳೆ ತಂದು ಹಚ್ಚಿ ಹುಡುಗರಿಗೆ ಹಿಂಗೆಲ್ಲ ಆಸ್ಭೂಷಣ ಹಾಕೊಂಡು ಬಂದ. ರಾವಣ ಬ್ರಾಹ್ಮಣ ಇದ್ದ. ಅವರು ಸಂಧ್ಯಾ ವಂದನ ಅಂತ ಇರ್ತೈತಿ. ಬ್ರಾಹ್ಮಣ ಕುಲದಲ್ಲಿ ಕೆಲವರು 3 ಹೊತ್ತು ಮಾಡ್ಕೊತಾರ, ಕೆಲವರು 2 ಹೊತ್ತು ಮಾಡ್ಕೊತಾರ, ಕೆಲವರು 1 ಹೊತ್ತು ಮಾಡ್ಕೊತಾರ. ಸಂಧ್ಯಾ ವಂದನ ಸಂಜೆ ಸೂರ್ಯ ಅಸ್ತ ಆಗುವ ಪೂರ್ವದೊಳಗೆ ನೀರು ಮುಟ್ಟೇಬೇಕು. ಅವನಿಗೆ ಬರ್ತಿರ್ತವ. ಇಡೀ ಸಮುದ್ರ ನೀರು ಏನು ಮಾಡಿದ್ದು ಗೊತ್ತೇನು? ಕೆಳಗಡೆ ಸ್ವಂಡಿ ಗಣಪ ಒಂದು ಚರಿಗಾಲ ತುಂಬಿಟ್ಟ.
ಸಮುದ್ರ ನೀರ ಯಾವ ಹೋಗಿದ್ರೇನು ಯಾವ ಒಮ್ಮರೆ ಎಲ್ಲೇ ಹೋಗ್ರಿ ನಿಮ್ಮ ಬಾಯ ಮಣ್ಣು ಆಧಾರ್ ಕಾರ್ಡ್ ಅದ ಹೋಗಿ ನೋಡ್ಕೊಂಡು ಬರ್ರಿ. ಮತ್ತು ಹೋಗಂದಾರಂತ ಹೋಗಿ 3 ತಿಂಗಳು ಆ ಕಡೆ ಹೋಗಿರು. ನಮ್ಮ ಅಪ್ಪಗಳ ಪರಿಸ್ಥಿತಿ ಏನು ಮತ್ತು ನಿಮ್ಮ ಸಣ್ಣ ಬೆನ್ನು ಹಾಕಬಾರ್ದವರು ಹೋಗ್ಯಾರ. ನಾವು ಯಾವಾಗ ಸೆಕೆಂಡ್ ರೊಟ್ಟಿ ನೆನೆಸ್ ಈಗ ಹೇಳ ನೀವು ಹೋಗ್ಯಾರ. ಸುಮ್ಮ ನಿನ್ನೆ ಕ್ಯಾನ್ ಹಾಕಿನ ಬಟ್ಟೆ ಬಾ ಮುದ್ದವ್ರ ಮಟನು ಕೊಲ್ಲ ಐತಿ ಹೋಗಲ್ರೊಳಗೆ ಪೀಠಕ್ಕೆ ಮಾಡಿ ಹೋಗ್ತೀನಿ. ಚಂದ ಕಾಣ್ತಿ ಗುಂಡು 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 ಕೆಂಪು ಕೆಂಪು ಹೇಳ್ತೀನಿ ಗಣಪ. ಇಡೀ ಸಮುದ್ರ ನೀರವನ್ನು ಸರಿಯಾಗಿ ತುಂಬಿಟ್ಕೊಂಡ. ಯಾಕ ನಾರದು ಹೇಳ್ತಾರೆ ಹಿಂಗ ಬರ್ತಾನವ ಹಿಂಗ ಹೇಳ್ತಾನವ ಅಂತೇಳಿ. ಮತ್ತೆ ಐತಾರ ದನ ಕೈ ಬೆಳಕ ತತ್ರಣಿ ನೋಡಿ ಹೆಂಗಿರ್ತದಪ್ಪ ಅದು. ಅದ್ರ ಬಾಯಿ ಎಷ್ಟು ದೊಡ್ಡದಿರ್ತದ ನೀರಿನ ಬಾಟ್ಲಿ ಎಷ್ಟು ಗೊತ್ತಿರ್ತದ ಹಾಕಿರ್ತದಪ್ಪ. ಯಾವ ಒಂದು ಮೆಕ್ಕಿನ ಹಣ್ಣಿ ಅಂತ ಕಟ್ಟಿ ಹೊಡೆದಿರ್ತಾರ ನಮ್ ಕೊಳಸು ನೋಡಿದ್ರೆ ನೋಡಿ ಹೇಳ್ಬೇಕು ಹೇಳ್ತಿದ್ದ. ಆದ್ರೂ ಹೊಟ್ಟಿ ಇಟ್ಟಿರ್ತದೆ ಅದ್ರದ್ದು, ಆದ್ರೂ ಕಂಟು ಇಟ್ಟಿರ್ತದೆ, ಅದಕ್ಕೆ ತತ್ರಣ ಅಂತಾರ. ಅಷ್ಟಾಯ್ತು. ಅದ್ರೊಳಗೆ ಎಲ್ಲ ನೀರು ತುಂಬಿಕೊಂಡಿದ್ದ ಗಣಪ. ಎಮ್ಮಿ ಆಕಳ ಕತ್ತಿದ್ದಲ್ಲ ಬರ್ತದ ರಾವಣ. ಕಿರುಟ ಕೊಳ ಬಂಗಾರ ಡೊಬ್ರಿ ಕಟ್ಟಿತ್ತು. ಅವಾಗ ಯಾರು ಮಾಡ್ಯಾರ ಬಂಗಾರದ ಬರ್ತದು ಹೊಟ್ಟೆ ಇರ್ತದಕ್ಕ. ಅಂತ ಯಾಕ್ರಿ ಅಂತ ನೀರದ ಅದಾವ ಬಾಯಿ ಯಾಕ್ರಿ ಎತ್ತೋ ಲಿಂಗ ಈ ಲಿಂಗ ತಗೋ. ಲಿಂಗ ತಗೊಂಡಿಕಿಸಿ ನೀರು ಮಾಡು ಅಂತಂದ್ರ ನೀರು ಕೊಡು. ನಾ ಸಂಧ್ಯಾ ವಂದನ ಮುಗಿಸಿ ಬರೋ ತನಕ ಈ ಲಿಂಗ ತಳಗ್ ಇಡಬೇಡ. ಏನ್ ಹೇಳಿದ? ಈ ಲಿಂಗ ತಳಗ್ ಇಡಬೇಡ ಆಗ್ಲಿಲ್ಲ. ಆದ್ರಿವ ಸೊಳ್ಳೆ ಗಣಪ ಏನಂದ ನೋಡು, ಹೊತ್ತು ಮುಣಗಾಕ ಬಂದಾದ, ನನ್ನ ದನಗಳರ ಮನೆಗೆ ಹೊಂಟಾವ, ನಾ 3 ಅನಾಟಿಗೆ ಬಂದು ನಿನ್ನ ಲಿಂಗ ನಿನ್ನ ಕೈಯಾಗ ಇರ್ತದ, ಇದಕ್ಕೆ ಬುಧಲಿಂಗ ತಾಳಾಗಿ ಇಡ್ತೀನಿ ಅನ್ನತ್ತೆ ಮಾಡಿ. ನೀನು ಲಿಂಗಪ್ಪ ತಾಳಗಿ ಬರ್ತೀನಿ ಹಂಗೆ ಮಾಡಬೇಡ. ಸಮುದ್ರ ನೀರು ಏನು ಮಾಡಿದ್ರವ? ಇಡೀ ಸಮುದ್ರ ನೀರು ಏನು ಮಾಡಿದವ? ಸಪ್ರಾಣ ತುಂಬಿತ. ಇದು ಹುಚ್ಚ ರಾವಣ ಕುಳಿತು ಹೋಗ್ಬೇಕಲ್ಲ. ಸಮುದ್ರ ನೀರು ಹೆಂಗಿರ್ತಾವ ಕುಡ್ದೇನು? ಉಪ್ಪು ಯಾಕಿರ್ತಾವ? ಯಾಕೆ ಉಪ್ಪು ಅದಾವ? ರಾವಣ ತೀರ್ತಾವ. ವಿಶ್ವಾಮಿತ್ರ ಅವು ಯಾಕೆ ಉಪ್ಪು ಯಾರು ಕೊಡೋದಿಲ್ಲ ಅಂದ್ರೆ ನಾನು ನಾಳೆ ಆಧಾರ್ ಕಾರ್ಡ್ ಕ್ಲಿಯರ್ ಕರ್ಕೊಂಡು ಹೋಗ್ಬರ್ತೀನಿ. ಅವು ಯಾಕೆ ಮತ್ತೆ ನೀವು ಅಡಿಗೆ ಮಾಡ್ತಿರಿದ ಉಪ್ಪು ಹಾಕ್ತಿರಿಲ್ಲ, ಮತ್ತೆ ಅದು ಉಪ್ಪು ತಿಂದು ಬರಕ್ಕೆ ಅದಕ್ಕೆಲ್ಲ ಹೆಂಗಿರ್ತಾವಳು. ಉಪ್ಪು ಬಾತಿಂದಲೇ ನೋಡಿ ಹೆಂಗೆ ಚೀರಾಡ್ತದೆ, ನೋಡಿ ಹೆಂಗೆ ಸಿಟ್ಟದ ನೋಡಿ. ಯಾಕೆ ರಾವಣ ಬಂದು ನಾನು ಘರು ಬಂದಿದ್ದೆ ಹೇಳ್ತೀನಿ. ಇಡೀ ಸಮುದ್ರ ನೀರು ಕುಲ್ಲ ಆಗಬೇಕಲ್ಲ ಇದ್ರಂದು. ಹೋಗಲಿಲ್ಲ ಒಂದು ಯಾರು ಸೊಂಡಿ ಗಣಪ. ಇಡಬೇಡ ಅವನು ವಿಶ್ವಾಮಿತ್ರ ಗುಣವಾಗಿದ್ದ ಗಣಪ. ಪತ್ತೆ ಇಲ್ಲೋ ಹರಿಶ್ಚಂದ್ರ ಕುಡುಗಡ ಮಾತ ಪಟ್ಟಿ ಹಾಕದಂತ ಇವ ಯಾರು? ವಿಶ್ವಾಮಿತ್ರ. ಇವ ಗಣಪ ಇಡಬೇಡ ಒಂದು ಇದು ಕಟ್ಟ ಆಗ್ಬೇಕಲ್ಲ. ಸಮುದ್ರ ನೀರು ಹೊರಗೋಗ್ಬೇಕಲ್ಲ. ಒಂದು ತರಣ ತುಂಬಿದವ ಎರಡು ಹಂಗ ಹೊಯ್ಕೋತ ಬರ್ತಿರುತ್ತೆ. ಸಣ್ಣ ಪಾಳ್ಗಳು ಇರ್ತಾವಲ್ಲ ಹಂಗ ಬಂತು. 3 ತಂದೊಳಗಿದೆ ಲಿಂಗ ಇಟ್ಟಿತ್ತು. ಅಲ್ಲಿ ಒಂದ ಬಂದು ಹೇಳ್ತೀನಿ ಏನು ತಿರುವಾಡ್ತಾನ ಹೀಗೆ ತಿರುವಾಡ. ಅದು ಆತ್ಮನ ಹೃದಯ ಇತ್ತು ಪರಮಾತ್ಮನು. ಅವನು ಹೆಂಗ ತಿರುಗಾನ ಹಂಗೆ ತಿರುಗಾನ. ಆತ್ಮಲಿಂಗ ಅದು ಹಂಗೆ ಮುದುಡೆಗೆ
ಬರೀ ಸ್ವಾಮಿಗಳು ಅಷ್ಟೇ ಮುಟ್ಟಕ್ಕೆ ಅವಕಾಶ ಇದೆ ಗೋಕರ್ಣದೊಳಗ. ಗದಡ ಹೊಡೆದ ಗಣಪನ ತೆಳಗೆ ಎರಡಾದು ಗಣಪನ ತೆಲಿ ಹಿಂಗ ಅದು ಆತ್ಮಲಿಂಗದ ಗೋತರ ಗೋಕರ್ಣಕ್ಕೆ ಹೋದವ್ರು ನೋಡ್ರಿ, ಈ ಎಡಗಡೆ ಗಣಪನ ಗುಡಿ ಐತೆ ಅವ್ನ ನೆತ್ತಿ ಮೇಲೆ ಯಾವಾಗಲೂ ಕರಿಕೆ ಇಟ್ಟಿರ್ತಾರೆ. ಯಾಕಂತಂದ್ರೆ ಅಲ್ಲಿ ರಾವಣ ಹೊಡೆದಿರ್ತಾನೆ, ಹೊಡೆದದ್ದು ಗುರುತು. ಇನ್ನು ಮುರುಡೇಶ್ವರ ಹೆಂಗಾಯ್ತು ಅಂತಂದ್ರ ಆ ಆತ್ಮಲಿಂಗ ಕಿತ್ತುವಾಗ ಕೋಪದೊಳಗ ಅವನ ಕಿರೀಟನ ಬೀಸಿ ಹೊಡೆದಿರ್ತಾನ. ಅವನು ಕಿರೀಟ ಹೋಗಿ ಬಿದ್ದಾಳಾಗ ಏನಾಯ್ತದೋ ಮುರುಡೇಶ್ವರ ಆಯ್ತು. ಹೆಂಗ ಒಬ್ಬ ಮಹಾತ್ಮನ ಹೃದಯದಿಂದ ಹೆಂಗ ಗೋಕರ್ಣ ಎಂಬುದು ಹಲವಾರು ಅದಾವು. ಗೋಮಾತದಿಂದ ಗೋಕರ್ಣ ಆಗೈತಿ. ಗೋಹತ್ಯೆ ಮಾಡ್ತಿದ್ರು ಅವಾಗ ಭಾಳ ಇಲ್ಲ, ಅವಾಗನ ಅರ್ಥ ಈಗನ ಐತಿ, ಏನ್ ಮಾಡಕ್ ಬರಂಗಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗ, ಕೇವಲ ತಾಯಿ ಎರಡು ಎದೆ ಹಾಲಲ್ಲಿ ಕುಡಿದು ನಾವು ಹಿಂಗೆ ಮಾಡ್ತೀವಿ. ತಾಯಿ ಬಹುತರವಾಗಿ ನಮ್ಮ 3 ತಿಂಗಳ 3 ವರ್ಷ ಎದೆ ಹಾಲು ಕೊಟ್ಟಿರ್ಬೇಕು. ಆದ್ರೆ ಗೋಮಾತೆ 4 ಮಡಿದಿಂದ ತನ್ನ ಪ್ರಾಣ ಇರುವ ತನಕ ನಮಗೆ ಅಮೃತ ಕೊಡ್ತಾಳ್ರಿ. ಗೋಮಾತೆ ತನ್ನ ಪ್ರಾಣ ಇರುವ ತನಕ ನಮ್ಗೆ ಎಂತ ಅಮೃತ ಕೊಡ್ತಾಳ? ಪಂಚಾಮೃತ ಕೊಡ್ತಾಳ. ಏನೇ ಮಾಡಿ ನಿಮ್ಗೆ ಹೇಳೋದು ಏನಂತಂದ್ರ, ಆ ಆಯುಷ್ಯ ಮುಗಿದ್ಬೇಕು ಕಟ್ಕರಿ ಕೊಡೋದು ಏನೈತಿ, ಒಯ್ದು ಯಾವ ಗೋಶಾಲೆಕ್ಕೆ ಬಿಡ್ರಿ, ನಿಮಗೆ ಪುಣ್ಯ ತರ್ತದೆ. ಇಲ್ಲ ಆ ಗೋಮಾತ ನಮ್ಮನಿಗೆ ಬಂದಾಳ ಅಂತಂದ್ಬೇಕು, ನಮ್ಮನಿ ಒಳಗೆ ಸೇರಿದ ಬಿಡ್ಲಿ, ನಮ್ಮ ಹೊಲ್ದಾಗ ಅದಿಗೆ ಮಾಡ್ತಾನೆ ಅಂತಂದ್ರೆ ಪ್ರತಿಜ್ಞೆಯನ್ನು ಮಾಡಿ. ಗೋಮಾತ ಅಂತಂದ್ರ ದೇವಾನು ದೇವತೆಗಳು ವಾಸ ಮಾಡುವ ಗೋಮಾತೆ ಹೊಟ್ಟಿ ಒಳಗ. ಗೋಮಾತ ನೀವು ಕಟ್ಕರಿ ಕೊಟ್ರಿ ಅಂದ್ರೆ ನಿಮ್ಮ ನರಕ ತಪ್ಪುತ್ತ ಅಲ್ಲ. ವಿಚಾರ ಮಾಡ್ರಿ. ನಾವು ಹಂಗಂಗ ಸ್ವಾಮಿ ನಮ್ಮ ರೊಕ್ಕ ನಮ್ಮ ಮಕ್ಕಳು ನಮ್ಮ ಮಾತು ನಿಮ್ಮ ಮಾತಿಗೆ ಹೊರಡು ನಿಮ್ಗೆ ಗಾಡಿ ನಿಮ್ಗೆ ಯಾರು ಬೇಡ ಅಂದಾಗ ಹಂಗ ಸಿದ್ಧಾರೂಢಪ್ಪ ಗೋಕರ್ಣಕ್ಕೆ ಬಂದು ಒಬ್ಬ ಮಹಾತ್ಮ ಒಬ್ಬ ಯೋಗಿಗೆ ನೋಡ್ದ. ಅಕರಾಳ ವಿಕರಾಳ ಹುಚ್ಚಿನಲ್ಲಿ ಇದ್ದ. ಸಿದ್ಧಾರೂಢ ಕುಂತಿದ್ದ ಹಲವಾರು ಪವಾಡಗಳು ಗೋಕರ್ಣದೊಳಗನ ಆದು. ಹೆಂಗೆ ಹೇಳೋದಿಲ್ಲ, ಕುಂಕುಮ ಭಂಡಾರ ತಂದು ಹಚ್ಚೋದು. ಅವಾಗೆಲ್ಲರೂ ಸಂಚಾರ ಮಾಡ್ಕೊತ ಹೋಗುವಾಗ ಸಿದ್ಧಾರೂಢ ತಟ್ಟಿ ಒಳಗೆ ಹಲವಾರು ನಾಣ್ಯಗಳ ದುಡ್ಡುಗಳು ಹಾಕದೊಳಗೆ ಆ ಗೋಕರ್ಣದೊಳಗಿರ್ತಕ್ಕಂಥ ಸಾಧುರು ಬಂದು ಸಿದ್ಧಾರೂಢ ಕಾಲಕ್ಷೇಪ ಮಾಡೋದು. ಅದು ದುಡ್ಡು ಸೋಸಕ ಸಿದ್ಧಾರೂಢ ಬಂದ. ಇಲ್ಲ, ಇದು ಸಾಮಾನ್ಯವಾದಂಥ ಮನುಷ್ಯ ಅಲ್ಲವ, ಅವನು ಭಗವಂತನೇ. ಅವನೇ ಮುಂದೆ ಹುಬ್ಬಳ್ಳಿ ಪೇಟೆ ಒಳಗೆ ಗಣಪನ ಪೇಟೆ ಒಳಗೆ ಜಡಿ ಮಾರಾದರಾಗಿ ಬರ್ತಾರ. ಅವರ ಗೋಕರ್ಣದವರೇ ಏನು ಸಿದ್ಧಾರೂಢನ ಭೇಟಿ ಆಗಿದ್ದಲ್ಲ ಅವನ ಹುಚ್ಚನಂಗ, ಅವನೇ ಜಡಿ ಸಿದ್ಧ ಶಿವಯೋಗಿಗಳಾಗಿ ಹುಬ್ಬಳ್ಳಿ ಪೇಟೆಗೆ ಬರ್ತಾರ. ಅದಕ್ಕೆ ಹೇಳುವ ತಾತ್ಪರ್ಯ, ಇವತ್ತು ನಗಲಿಲ್ಲ ನೀವೆಲ್ಲರೂ ನಕ್ರ ಸಾಕ ಬೇಕಾ? ಏನು ಮೊಸರು ದೇವ್ ಕೊಡ್ತಾವೆ ನಿಮಗೆ? ಹಿಂಗೋ ಒಂದು ಪ್ರಸಂಗದೊಳಗ ಆಚಾರ ವಿಚಾರ ನಿಯಮಗಳು ಯಾಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ಬದುಕಿನೊಳಗೆ ನಮ್ಮ ಕಲ್ಯಾಣಕ್ಕಾಗಿ ಮಾಡ್ತಾರೆ. ಇವು ಪುರಾಣ ಪ್ರವಚನ ಜಪ ತಪ ಭಜನೆ ಕೀರ್ತನಗಳು ಯಾಕೆ ಮಾಡ್ತಾರೆ? ಅದೇ ಬದುಕಿನೊಳಗೆ ಏನಾದರೂ ಒಂದು ನೇಮ ಹಿಡ್ಕೊಂಡು ಹೋದ್ರೆ ನೀನು ಬದುಕು ಸಾರ್ಥಕ ಆಗುತ್ತದೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಮನುಷ್ಯ? ಸುಮ್ಮ ಹೋಗಕ್ಕೆ ಸ್ವಾದ್ರ ಮಾಡೋ ಮನೆ ಅಲ್ವೇ ಅಲ್ಲ ಅದು. ಸುಮ್ಮನಾಗಲಿ ಇದೊಳೆ ಮುಕ್ಕುತಿ ಕೈ ಕಟ್ಟಿ ನಾ ಸೋಮ ಕುಣಿದ್ರೆ ಮುಕ್ತಿ ಆಗ ಅಂತಂದ್ರ ಶ್ರೀಗುರುವಚನೋಪದೇಶವನ್ನು ಆಲಿಸಿ ತಾಳ ಹೋದರಿಗೆ ಮುಕ್ಕುತಿ. ಕೈವಲ್ಯ ಎಂಬುದು ದಾರಿ ನಮಗೆ ಸಿಗಬೇಕಾಗಿತ್ತು ಅಂತಂದ್ರೆ ಆ ದಾರಿ ಹೆಂಗದ ನಮ್ಗೆ ಹುಡುಕು. ಆ ದಾರಿ ಒಳಗೆ ಯೋಗ್ಯವಾದ ಸದ್ಗುರುನಾಥ ಹೆಂಗದ ನಾವು ಹುಡುಕು. ಹಂಗಾಗಿತ್ತು ಪುರಾಣ ನಡೆದಿತ್ತು. ಪುರಾಣ ನಡೆದಾಗ ಸಿದ್ಧಾರೂಢ ಹೇಳಿದ ಮಾತಿದು. ಪುರಾಣ ನಡೆದಿತ್ತು.
ಏನು ಮಾಡ್ತೀರೋ ಏನು ಬಿಡ್ತೀರೋ ಗೊತ್ತಿಲ್ಲಪ್ಪ. ನಿಮ್ಮ ದಿವಸ ಬದುಕಿನೊಳಗೆ ಆಚಾರ ವಿಚಾರ ಒಂದು ನಿಯಮ ಹಿಡೀರಿ ಅಂತ ಸಿದ್ಧಾಂತ. ಓಂ ನಮಃ ಶಿವಾಯ ಅನ್ರಿ, ಹಣಿಗೆ ಭಸ್ಮಾರ ಹಚ್ಕೋರಿ, ಏನಾರು ಒಳ್ಳೆಯ ಒಂದು ಗ್ರಂಥಾರ ಓದ್ರಿ, ಜಪಾರ ಮಾಡ್ರಿ, ಭಜನೆಯರ ಮಾಡ್ರಿ, ಕೀರ್ತನ ಕೇಳ್ರಿ ಅಂತಂದ. ಇಷ್ಟು ಅಂದಾಳಾಗ ಹೋಗ್ಬೇಕಿ ತಾಯಿ ಮನೆ ಒಳಗೆ ಗಂಡಿದ್ದ ರೀ ಅಂತಾರೆ, ಏನು ಮಾಮ ಅಂತಾರೆ, ಏನಂತಾರೆ, ನಿನಗೇನಂತಾರೆ, ಮೂಳ ಅಂತಾರೆ ರೀ ಅಂದ್ರೆ ಯಾಕ ಅಂತ. ಇವತ್ತು ಆಪಸಿದ್ದ ಹಾವಣ ಏನ್ ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ಒಟ್ಟು ಬದುಕಿನೊಳಗೆ ಒಂದು ನಿಯಮ ಹಿಡಿ ಅಂತಂದಾನ. ಮತ್ತೆ ನೀವು ಏನು ನಿಯಮ ಹಿಡಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟು ಒಂದು ನಿಯಮ ಹಿಡಿಬೇಕು ಅಂತಂದ್ರು. ಇವ ಅಂದ, ಹೊತ್ತು ಕುಂಟಿ ಹೆಗಲ ಮೇಲೆ ಇರ್ತಾವ, ಎತ್ಗಳು ತೊಗೊಂಡು ಹೋಗಿ ಕುಂಟಿ ತೊಗೊಂಡು ಹೊಲ ಹರಗಬೇಕು. ನಮ್ಮ ರೈತರು ಬಾಳ ಏನ್ ನೇಮ್ ಹಿಡಿಲಿ ಅಂತ ನೀವ ಏನ್ ಹೇಳ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ಒಂದು ನೇಮ್ ಹಿಡಿದ್ರ ನೀವು ಊಟ, ನೇಮ್ ಹಿಡಿದ್ರ ಆಯ್ತು. ದೊಡ್ಡ ಫಜಿತ ಬಂತು, ಏನು ಮಾಡಬೇಕು, ನಾನು ರೈತ ಇದ್ದೀನಿ, ಇನ್ನೇನು ಕೊಳಲಿಂದ ಕಟ್ಕೊಂಡ್ರೆ ಪೂಜೆ ಮಾಡಕ್ ಟೈಮ್ ಸಿಗಂಗಿಲ್ಲ, ಜಪ ಮಾಡಕ್ ಟೈಮ್. ನಾವೇ ರೈತರ ಮಕ್ಕಳು ಎಲ್ಲಿ ಚಲ್ಲ ಅಂತ ನಾನು ಯವ್ವ ಇಬ್ಬರು ಮಣ್ಣಾಗಿಟ್ಟ ಬರಲಿ. ರೈತರ ಮಕ್ಕಳು ಅಂದ್ರೆ ಈಗಿನ ಹೆಣ್ಮಕ್ಳಿಗೆ ಎದ್ಯಾರು ಸೂಜಿ ತೊಗೊಂಡು ರೈತರ ಮಕ್ಕಳು ಅಂದ್ರೆ ಕನ್ಯಾ ಕೊಡಂಗಿಲ್ಲ. ನೀವು ಭಾಳ ಪುಣ್ಯ ಮಾಡಿ ಬಂದಿದ್ದಿ, ಏನೋ ನಿನ್ನ ಹಣೆ ಬರ್ ಚಲೋ. ಈಗಾಗಿದ್ರೆ ನೀನು ನನ್ನಾಗ ಭಾವನ. ಯವ್ವ ಇನ್ನೊಂದು ಹೇಳ್ತೀನಿ, ರೈತ ಈ ದೇಶದ ಬೆನ್ನೆಲುಬದಾನೇವ. ನಿಮ್ಮ ಗಂಡಸ ಮಕ್ಕಳಿಗೆ ಕನ್ಯೆ ಯಾಕೆ ಕೊಡಂಗಿರಾಗ್ಯಾರ ಅಂದ್ರೆ ಅಷ್ಟೇ ತಿಳ್ಕೋಬೇಕು ನೀವು. ನಿಮ್ಮ ಹೆಣ್ಣು ಮಕ್ಕಳಿಗೆ ಅವ ಏನು ಮಾಡ್ತಾನ, ನೌಕರಿ ಮಾಡ್ತಾನೆ, ಯಾವ ನೌಕರಿ ಗೌರ್ಮೆಂಟ್ ಅವ್ರಿಗೆ ಕೊಡ್ತೀವಿ. ಮತ್ತು ನಿಮ್ಮ ಗಂಡು ಮಕ್ಕಳಿಗೆ 10-15 ವರ್ಷ ಯಾಕೆ ಕೊಡ್ಕೋತೀರಿ? ನಿಮ್ಮ ಮಗ ಅವರು ಇರ್ತಾರೆ, ಅವ್ರ ಹೆಣ್ಮಕ್ಳು ನಿಮ್ಮ ಮಕ್ಕಳು ರೈತರು ಕೊಡ್ಬೇಕು. ಅವರು ನೀವು ರೈತರಿಗೆ ಮಕ್ಕಳಿಗೆ ಕೊಟ್ಟರೆ ಅವರು ರೈತರ ಮಕ್ಕಳಿಗೆ ಕೊಡ್ತಿದ್ರಲ್ಲ. ನೀನು ಹಂಗ ಮಾಡು, ಚಂದ ಇದ್ದಿ, ಇನ್ನೊಂದು ಹುಡುಕು. ಈ ರೈತ ಹೆಂಗದಾನ ಅಂತಂದ್ರೆ ದೇಶದ ಬೆನ್ನೆಲುಬದಾನ. ಇವೇನು ಗೌರ್ಮೆಂಟ್ ನೌಕರಿ ಮಾಡಕತ್ತಾರಲ್ಲ, ರೈತ ಅನ್ನ ಬೆಳಿಲಿಲ್ಲ, ಭತ್ತ ಬೆಳಿಲಿಲ್ಲ ಅಂತಂದ್ರ ಏನು ನೌಕರಿದಾರ ರೊಕ್ಕ ತಿಂತಾರೆ ಮ್ಯಾಲ ಕುತ್ಕೊಂಡು. ಒಂದು ವರ್ಷ ರೈತ ಅನ್ನ ಬೆಳಿಲಿಲ್ಲ ಅಂತಂದ್ರೆ ದೇಶಕ್ಕೆ ದೇಶ ಎಲ್ಲ ಬರಗಾಲ ಬಿದ್ದಂಗ ಆಗ್ತದ. ಈ ಭೂಮಿಯ ತಾಯಿಯ ಚೊಚ್ಚಲ ಮಗ ಯಾರು? ರೈತ. ನಿಮ್ಮ ಮಕ್ಕಳು ಸುರಕ್ಷಿತವಾಗಿ, ನಿಮ್ಮ ಮಕ್ಕಳು ನೆಮ್ಮದಿಯಿಂದ ಇರ್ಬೇಕಾದ್ರೆ ಯವ್ವ ನಾ ಹೇಳ್ತೀನಿ, ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ. ಇವು ನೌಕರಿ ಗಂಡ ಅಂತಿರಲ್ಲ, ಅವು ಹೆಂಗಿರ್ತಾವೋ ಯಾವ ಯಾರು ಗೊತ್ತ, ಯಾವಾಗ ಹೋಗ್ತಾವ ಯಾವಾಗ ಬರ್ತಾವ ಗೊತ್ತಾಗಂಗಿಲ್ಲ, ಅವಕ್ಕೆ ನೆಮ್ಮದಿ ಇರಂಗಿಲ್ಲ, ಕಣ್ತುಂಬ ನಿದ್ದೆ ಇರಂಗಿಲ್ಲ. ರೈತನ ಮಗ ಹೆಂಗಿರ್ತಾನ ಅಂತಂದ್ರ ಮುಂಜಾನೆ ಎದ್ದ ಅಂತ 10 ಹೊಲದಾಗ ದುಡಿತಾನ, 10 ಮಣಿಗೆ ಬಂದು ಹೊಟ್ಟೆ ತುಂಬ ಕಣ್ತುಂಬ ನಿದ್ದೆ ಮಾಡ್ತಾನವ. ಊರಾನ ಉಸಾಬರಿ ತೆಲಿಗೆ ಹಚ್ಕೊಂಗಿಲ್ಲ. ಇದು ಗೌರ್ಮೆಂಟ್ ನೌಕರಿ ಅಂತದ, ಬ್ಯಾಂಕ್ನಾಗ ಇರ್ತದ, ಆಕಿಂದ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ, ಈಗಿನ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ, ಆಕಿಂದ ಸಿದ್ದರಾಮಯ್ಯ ದುಡ್ಡು ಆಗಲಿಲ್ಲ, ಇದು ಗೃಹಲಕ್ಷ್ಮಿ ಬರಲಿಲ್ಲ. ಇದೆಲ್ಲ ತಿಳ್ಕೊಂಡು ತೆಲಾಗಿಟ್ಕೊಂಡು ಸೊಲೋತ್ನ ಹಾಜ ಬರ ಎದಗರ ಬುದ್ಧಿ ಡಮ್ ಅಂತ. ಯಾರ ಮಕ್ಕಳಿಗೆ ಕೊಡ್ತೀರಿ? ರೈತನ ಮಗಳಿಗೆ ಕೊಡ್ತಿರೋ? ಟೆಂಪು ಬಾಯ್ದಾಕ್ತದೆ ಡಮ್ ಅಂತ ಕೊಡ್ತಿರೋ? ಕೊಡ್ ರೈತರ ಮಕ್ಕಳಿಗೆ ಕೊಡ್ರಿ. ರೈತ ಅಂತಿರಲ್ಲ ನೀವು, ರೈತಿನಂತ ಬದುಕು ಶ್ರೀಮಂತರಿಗೆ ಬರಂಗಿಲ್ಲ, ನೌಕರರಿಗೆ ಬರಂಗಿಲ್ಲ. ಹಂಗ ಸಿದ್ದಾಳಪ್ಪ ಹೇಳಿದವರಿಗೆ ಆ ತಾಯಿ ಏನು ಬಿಡ್ತೇವೆ ಗೊತ್ತಿಲ್ಲ, ನೇಮ್ ಹಿಡಿಲೇಬೇಕಂದಾಗ ಅವ್ರ ಮನೆ ಮುಂದೆ ಒಬ್ಬ ಕುಂಬಾರ ಕಾಕ ಇದ್ದ. ಯಾರಾದ್ರೂ ನಿಮ್ಮೂರ ಅದಾರ ಮತ್ತ ನಾ ಬರ್ಬಾರ್ದು. ಕುಂಬಾರ ಕಾಕ ಇದ್ದ. ಕುಂಬಾರ ಕಾಕನ ಮೇಲೆ ಹೋಗಿ ಏನಿಲ್ಲ, ಮುಂಜಾನೆ ಕುಂಬಾರ ಕಾಕ ಹಣಿಗೆ ಬತ್ತೆ ತಗೊಂಡಿರ್ತಾನ, ಕುಂಬಾರ ಕಾಕನ ಮಾರಿ ನೋಡ್ತೀನಿ. ಅದ ಹಿಡಿಯೋ 70 ಸಲ ಆಯ್ತು ಅಂದ್ರೆ ಆಯ್ತು. ಹಂಗ ದಿನ ಹೊಡ್ತು. ಕಾಕ
ನೋಡು. ನೋಡ್ಬಂತು ಆಯ್ತು. ಹಂಗ ಹಾಡ್ತು ಕುಂಬಾರನ ಕೆಲಸ ಯಾವಾಗ ಜೋರು ಇರ್ತಾವ? ಕುಂಬಾರನ ಕೆಲಸ ಯಾವಾಗ ಜೋರು ಇರ್ತಾವ್ರಿ? ಮಳೆಗಾಲದಾಗ ಬ್ಯಾಸಿಗ್ಯಾಗ ಹೋಗ್ಬೇಕು, ಹೊಲದ ಮಣ್ಣು ತರಬೇಕು, ಮಣ್ಣು ಚಾಳಿಸ್ಬೇಕು, ಮಣ್ಣು ಹದ ಮಾಡ್ಬೇಕು, ಗಡಿಗೆ ಮಾಡ್ಬೇಕು, ಗಡಿಗೆ ಮಾಡಿ ಸುಡಬೇಕು, ಸುಟ್ಟು ಮಾರಾಟ ಮಾಡ್ಬೇಕು. ಆಗ ಬ್ಯಾಸಿಗೆ ಬಿಸಿಲು ಒಳಗ ಹೋದ ಶೆಟ್ರ್ ಹೊಲಕ ಹೆಣ್ಮತಿ ಹೊರಗ ಯಾವ ದಾರಿ ತಗೊಂಡು ಹೋಗ್ಬಾರ. ಶೆಟ್ರ್ ಹೊಲಕ್ ಹೋಗಿದ್ದ, ಮಣ್ಣು ಕಡೆ ಕತ್ತಿದ್ದ, ಬ್ಯಾಲ್ ಬರ್ರ ಬಿಸಿಲ್ದೊಳಗ ಹತ್ತದ. ಏನು ಹೊಟ್ಟೆ ಹಸ್ತೈತೆ ಕೂಡ ಬಳಿಕೆ ಕುಂಬಾರ ತಕ್ಕಂಡು ಮಾರಿ ಇಲ್ಲ ಹೋಗಿ ನೋಡಿ ಬಂದ್ರೆ ರೊಟ್ಟಿ ಕೊಡ್ತೀನಿ. ಹೋಗ್ತದ ಯಾವ ಚಿನ್ನವ ಯಾಕಯ್ಯಪ್ಪ ಕಾಕ ಮುಂಜಾನೆ ಶೆಟ್ರ್ ಹೊಲಕ್ಕೆ ಹೋಗ್ಯಾನ. ಇದು ಸಾಕುತ್ತಿದ್ದು ಮೊದಲೇ ಭಾರತ ಬಂದಿದ್ದು ಬೆಸ್ ಬಿಸಿಲ್ದಾಗ ಹೊಟ್ಯಾಗ ಮಹಾಭಾರತ ನಡೆದಿತ್ತು. ಪತ್ತು ಹ್ಯಾಂಗ ಮಾಡಿದ್ರೆ ಇತ್ತಾಗ ಹೋದ್ರೆ ಈ ದೇವ್ರು ರೊಟ್ಟಿ ಕೊಡಂಗಿಲ್ಲ. ಯಾವ ದೇವ ಅಡುಗೆ ಮನೆ ಒಂದು ದೇವ್ರು ಇರ್ತದೆ, ಅದು ದೇವ್ರು ರೊಟ್ಟಿ ಕೊಡಂಗಿಲ್ಲ. ಹ್ಯಾಂಗ ಮಾಡಬೇಕು ಮೇಲೆ ಹೊಂಟಿದ್ರು. ಹೋದ ಕಾಕ ಶೆಟ್ರ್ ಹೊಲದಾಗ ಮಣ್ಣು ಗೆಬ್ರ ಕತ್ತಿದ್ದ. ಗಡಿಗೆ ಬಂಗಾರ ಗಡಿಗೆ ಹತ್ತಿತ್ತು. ಇವ ಹೋದ ಕಾಕ ಅಂತ ಯಾಕೋ ಅಂದ. ನೋಡ್ದ ಅಂದ, ಈ ಕತಿ ನಾಳೆಗೆ ಹೇಳ್ತೀನಿ, ನೀವು ನಾಳೆಗೆ ಬಂದ್ರ ಈ ಕತಿ ಪೂರ್ಣ ಸಿಗ್ತದ. ನಾಳೆ ಅಡ್ವರ್ಟೈಸ್ ಬಿತ್ತು, ನೆನಪು ಮಾಡಿ ಅಡ್ವರ್ಟೈಸ್ ಬಿತ್ತು ಕತಿ. ಇದು ಸ್ವಾಮಿತ್ರ ನಾಳೆ ನೆನಪು ಮಾಡಿದ ಕತೆ. ಇನ್ನೊಂದು ಸೂಚನೆ, ಸೀತಾಹಾಡಪ್ಪನ ಪಾತ್ರ, ಆರೋಡು ಜ್ಯೋತಿ ಅಜ್ಜವರು, ಮಾಣಿಕ್ ಪ್ರಭು ಅಜ್ಜವರು ಹಲವಾರು ರೀತಿ ಅವ್ರ ಬದುಕಿನೊಳಗೆ ಯಾವ ರೀತಿ ನಡೆದು ಬಂದರು ಅಂತೇಳಿ ಎಲ್ಲ ಪಾಲಕರು ಅವ್ರ ವೇಷವನ್ನು ಹಾಕ್ಕೊಂಡು 5 ನಿಮಿಷಗಳ ಕಾಲ ಜ್ಞಾನಾಮೃತ ಯಾವ ರೀತಿ ಅವ್ರು ಮಾಡ್ತಿದ್ರು